ಕೆ.ವಿ. ಲಕ್ಷ್ಮಣಮೂರ್ತಿಯವರು ದೊಡ್ಡ ಸಂಘಟಕರು. ಅವರ ಬಗ್ಗೆ ಹೇಳೋದು ಬಹಳ ಕಷ್ಟ. IFS ಅಧಿಕಾರಿ, ಉತ್ತರ ಪ್ರದೇಶದಲ್ಲಿ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ಆಗಿ ರಿಟೈರ್ ಆದವರು. ವಿಶ್ವಸಂಸ್ಥೆಯ ಹಲವು ಯೋಜನೆಗಳಲ್ಲಿ ಕೂಡ ಅವರನ್ನು ಕಾರ್ಯನಿಯೋಜನೆಗೊಳಿಸಲಾಗಿತ್ತು. ಲೇಖನ ಕವನಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ರಾಷ್ಟ್ರ ಪ್ರಶಸ್ತಿ ಕೂಡ ಅವರಿಗೆ ಒಲಿದು ಬಂದಿದೆ. ಅವರ ಮಾತಾ ವೈಷ್ಣೋದೇವಿ ಪ್ರವಾಸ ಕಥನ ಈವರೆಗೆ 24,000 ಪ್ರತಿಗಳು ಖರ್ಚಾಗಿದೆ ಅಂದರೆ ಅವರ ಜನಪ್ರಿಯತೆಯನ್ನು ನೀವು ನೋಡಿಕೊಳ್ಳಬಹುದು. ಅದಲ್ಲದೆ ಇತ್ತೀಚೆಗೆ ಅವರ ಭೂತಾಯಿ ಕವನ ಸಂಕಲನ ಉರ್ದು ಅಕಾಡೆಮಿ ಅವರಿಂದ ಸ್ವೀಕರಿಸಲ್ಪಟ್ಟು ಕನ್ನಡ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಭಾಷಾಂತರವಾಗ್ತಾ ಇದೆ. ಅಲ್ಲದೆ ಅಬ್ಬಕ್ಕದೇವಿ ಪುಸ್ತಕ ಈಗ ಹಲವು ದಾಖಲೆಗಳನ್ನು ಮೀರುವ ಸಾಧ್ಯತೆ ಇದೆ. ಅಂಥವರು ಬಿಡುವಿಲ್ಲದ ಕಾರ್ಯಕ್ರಮ ಈಗ ಮೈಸೂರಿನಲ್ಲಿ ಈಗ ಸದ್ಯ ಎಷ್ಟೋ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಇದ್ರು, ಆದ್ರೆ ನಮ್ಮದನ್ನು ಮುಗಿಸ್ಕೊಂಡೇ ಹೋಗಿ ಅಂತ ಹೇಳಿದ್ರಿಂದ ಬಂದು ನಿಂತಿದ್ದಾರೆ. ದಯವಿಟ್ಟು ಒಂದು ಕವನವನ್ನ ವಾಚಿಸಬೇಕು ಅಂತ ಕೇಳ್ತಾರೆ. ಧನ್ಯವಾದಗಳು. ಎಲ್ಲರಿಗೂ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಕವನದ ಶೀರ್ಷಿಕೆ ಕವನ. ನಿನ್ನ ಉಚ್ಚರಿಸಲು ಸರಳ, ನಿನ್ನ ಬರೆಯುವವರು ವಿರಳ. ನಿನ್ನ ಉಚ್ಚರಿಸಲು ಸರಳ, ನಿನ್ನ ಬರೆಯುವವರು ವಿರಳ. ನೀ 3 ಅಕ್ಷರಗಳಿಂದ ಜನಿಸಿರುವೆ, ಸಾಹಿತ್ಯಾಸಕ್ತರಿಗೆ ಸಂತಸ ನೀಡುತ್ತಿರುವೆ. ನಿನ್ನ ಜನನವಾಗಿ 1000 ವರ್ಷಗಳು ಕಳೆದವು, ಆಗಾಗ್ಗೆ ಕವಿ ಸಮ್ಮೇಳನಗಳು ಮೇಳೈಸುತ್ತಿರುವವು. ನಿನ್ನ ರಚಿಸುವ ಮುನ್ನ ಇರುವ ಹಂಬಲ ಪೂರ್ಣಗೊಂಡ ನಂತರ ಓದಲು ಇರುವುದು ಕುತೂಹಲ. ನಿನ್ನ ಬೆಂಬಲ ಎನಗಿರಲಿ, ನನ್ನ ಹಂಬಲ ಸಾರ್ಥಕವಾಗಲಿ. ಕನ್ನಡ ಕವನವ ಬರೆಯುವವರು 100, ಬರೆದಿರುವವರು ಕವನಗಳು 1000. ನಾಡಿನಲ್ಲಿ ಇರುವರು 7 ಕೋಟಿ ಕನ್ನಡಿಗರು. ನಾಡಿನಲ್ಲಿ ಇರುವರು 7 ಕೋಟಿ ಕನ್ನಡಿಗರು. ಆದರೂ ಹೆಚ್ಚಾಗಬೇಕು ಕನ್ನಡ ಕವನಗಳ ಓದುಗರು. ಜೀವನ ಎಂದರೆ ಜೀವ ಪ್ಲಸ್ ವನ, ಕವನ ಎಂದರೆ ಕ ಪ್ಲಸ್ ವನ. ಜೀವನ ಎಂದರೆ ಜಿ ಪ್ಲಸ್ ವನ, ಕವನ ಎಂದರೆ ಕ ಪ್ಲಸ್ ವನ. ಕಾಡಿದ್ದರೆ ನಾಡು, ಕಾಡಿದ್ದರೆ ನಾಡು, ನಾಡಿದ್ದರೆ ಪಾಡು. ಜೀವ ಇದ್ದರೆ ಜೀವನ, ಜೀವನ ಇದ್ದರೆ ಜೀವನ, ಕವಿ ಇದ್ದರೆ ಕವನ. ಧನ್ಯವಾದ. ಈಗ ನಮ್ಮೆದುರು ಇದ್ದವರು GP ನಾಗರಾಜ್ ಅಂತ, ನಮ್ಮ ಸಂಘದ ಸದಸ್ಯರು, BCom ಪದವೀಧರರು, ಹಾಗೂ ಅವರು ಅಚ್ಚುಕಟ್ಟು ಡಿಸಿಪ್ಲಿನ್ ನಮ್ಮ ಸಂಘಕ್ಕೆ ಅಥವಾ ನಮ್ಮ ಕಚೇರಿಗೆ ಮಾದರಿ. ಅವರು ಕಳೆದ 20-30 ವರ್ಷಗಳಿಗಿಂತ ಹೆಚ್ಚು ಪ್ರತಿ ಸಂಕ್ರಾಂತಿಯಲ್ಲೂ ಒಳ್ಳೊಳ್ಳೆಯ ಕವನಗಳನ್ನು ಕಳಿಸುತ್ತಾರೆ. ಅದರಲ್ಲದೆ ಎಲ್ಲರಿಗೂ ನಮ್ಮ ಸಂಘದ ಆಲ್ಮೋಸ್ಟ್ ಎಲ್ಲ ಸಂಘದ ಸದಸ್ಯರ ಪರಿಚಯ ಇರುವುದರಿಂದ ಅವರಿಗೆ ಅಂತಹ ಸಂದೇಶವನ್ನು ಕಳಿಸುತ್ತಾರೆ. ಪ್ರತಿಯೊಬ್ಬರು ಈ ವರ್ಷ ಸಂಕ್ರಾಂತಿ ಇವತ್ತು ಬಂತು ಅಂತ ಗೊತ್ತಾಗುವಷ್ಟರ ಮಟ್ಟಿಗೆ ಅವರ ಚಾಚು ತಪ್ಪದೆ ಕಳುಹಿಸುವಿಕೆ ಮುಂದುವರೆದಿದೆ. ಅವರು ಒಳ್ಳೆಯ ಸ್ಪೋರ್ಟ್ಸ್ಮನ್, ಶಟ್ಲ್ ಬ್ಯಾಡ್ಮಿಂಟನ್ ಹಾಗೂ ಚೆಸ್ ಚಾಂಪಿಯನ್. ಹಲವು ಬಾರಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಚಿನ್ನ ಗಳಿಸಿಕೊಟ್ಟಿದ್ದಾರೆ. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಮ್ಮೆ ತರಿಸುವಂತ ಕೆಲಸ ಮಾಡಿದ್ದಾರೆ. ಪಂಜಾಬ್ನಲ್ಲಿ ಇಸ್ಸಾರ್ನಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಹೆಸರು ತಂದಿದ್ದಾರೆ. ಅವರು ಇನ್ನೂ ನಿರಂತರವಾಗಿ ಹಲವು ಸಂಘಟನೆಗಳಲ್ಲಿ ತೊಡಗಿಕೊಂಡು ಇನ್ನೂ ಸಕ್ರಿಯರಾಗಿ ಇದ್ದಾರೆ. ನಮ್ಮೆದುರು ಒಂದೆರಡು ಕವನಗಳು. ಕವನದ ಶೀರ್ಷಿಕೆ ಮೆರೆದು ಮರೆಯಾಗದು. ಅಮ್ಮ ತಾಯಿ ಭಿಕ್ಷೆ ನೀಡಮ್ಮ, ಅಮ್ಮ ತಾಯಿ ಭಿಕ್ಷೆ ನೀಡಮ್ಮ. ಅಪ್ಪ ಅಮ್ಮನ ಸಾಕಬೇಕಮ್ಮ, ಅಕ್ಕ ತಮ್ಮನ ಓದಿಸಬೇಕಮ್ಮ. ಈ ರಾಗಬದ್ಧತೆ ಇಂಪು ಅಂದದಿ ಹಾಡುವ ಆಸೆಗಣ್ಣಿನ ಹರುಪು ಚೆಡಿಯ ಪುಟ್ಟ ಹುಡುಗ. ತಾಳ ತಂತೆ ಸೇರಿದರೆ ಗಾನವಾದೀತು, ಸ್ವರ ಮೇಳ ಜೊತೆಯಾದರೆ ಹೋಗಿಲಿಯೂ ನಾಚಿ ಎಂದರಿತು ಅವನನ್ನು ಕರೆತಂದವರೊಬ್ಬರು. ಕರುಪು ಚೆಟ್ಟಿ ಮೂಲೆ ಸೇರಿ ನವ ನಾಮದೊಂದಿಗೆ ಹೊಸ ಉಡುಗೆ ಮೇಲ್ಸುಡುಗೆ ಬೆರಿಗೆದರಿ ನಮ್ಮಲ್ಲ. ಆರಂಭವಾಯಿತು ಶಾಸ್ತ್ರಾಭ್ಯಾಸ ಗುರು ಮೇಳದೊಂದಿಗೆ.
ದಿನ ಉರುಳಿ ಬೆಳೆದಾಯಿತು ಸಂಗೀತ ಸಾಧನೆ. ಹಾಡು ಕೇಳದವರಿಲ್ಲ, ಚಪ್ಪಾಳೆ ತಟ್ಟದವರೇ ಇಲ್ಲ, ಗಾನದ ಇಂಪನ್ನು ಮೆರುಕು ಹಾಕದವರೇ ಇಲ್ಲ. ಮನೆ ಮಂದಿಯೆಲ್ಲ ಹಾಡಿನೆಂಬಿಗೆ ತಲೆದೂಗಿದರಲ್ಲ. ಹಾರ ತುರಾಯಿ ಸನ್ಮಾನ ಅನುದಿನವು ಹೆಸರಾಯಿತು, ಮನೆಯಾಯಿತು, ಮಾಡಿಯೂ ಆಯಿತು. ಹಣದ ಹೊಳೆಯು ಹರಿದು ಹಳೆಯದೆಲ್ಲ ತೊಳೆದು ಹೋಯಿತು. ಹೊಗಳು ಭಟರ ವ್ಯೂಹದಲ್ಲಿ ಪೀಡಿಸಲಾಯಿತು ಬೆಳೆಸಿದವರನ್ನು. ಮೆರೆದ ಭಾವದಲ್ಲಿ ಮರೆಸಿ ಬಿಟ್ಟಿತು ಏರಿ ಬಂದ ಮೆಟ್ಟಿಲುಗಳನ್ನು. ಮೇಲೇರಿ ಬಂತು ಹೊಸ ಪ್ರತಿಭೆಯೊಂದು, ಕಳೆಗೊಂಡಿದಂತಾಯಿತು ಈ ಗಾನದ ಇಂಪು. ಕರಗಿದಂತೆಲ್ಲ ಬೇಡಿಕೆ ಸಂಪತ್ತುಗಳು, ಕೀರ್ತಿಯ ಒಂದೊಂದೇ ಮೆಟ್ಟಿಲುಗಳ ಇಳಿದಂತೆ ಅಲ್ಲ ಜಾರಿದಂತೆ ನೋವಾಯಿತು. ಏರುವಾಗ ಇದ್ದ ಏಣಿ ಇಳಿಯುವಾಗ ಇಲ್ಲದೆ ಬದುಕಿನ ಆಸರೆಯೇ ಬೀಳುವಂತಾಯಿತು. ದೂರಾದ ಬೆಳೆಸಿದಾತು ಮರೆಯಾದ ಬಂಧುಗಳು, ಮತ್ತೆ ಮೊದಲ ಓಣಿಯಲ್ಲಿ ಬತ್ತಿದ ಧ್ವನಿಯಲ್ಲಿ ಅಮ್ಮ ಭಿಕ್ಷೆ ನೀಡಮ್ಮ, ನಾನೀಗ ಬದುಕಬೇಕಮ್ಮ. ಪುಸ್ತಕವನ್ನ ಇನ್ನೂ ಸಿಕ್ಕಿಲ್ಲ. ಕೂಡು ದಾರಿಯ ಒತ್ತುರದಲ್ಲಿ ಧೂಳು ತಿನ್ನುತ್ತಾ ನಿಂತಿದ್ದಾನೆ ಆ ಮುದುಕ. ಕೂಡು ದಾರಿಯ ಒತ್ತುರದಲ್ಲಿ ಧೂಳು ತಿನ್ನುತ್ತಾ ನಿಂತಿದ್ದಾನೆ ಆ ಮುದುಕ. ಅದ್ಯಾರನ್ನೋ ಹುಟ್ಟುವಂತಿರುತ್ತಿದೆ ಕೈಯಲ್ಲಿ ಕೋಲು ಹಿಡಿದ ಅವನ ನೋಟ. ಅದೆಷ್ಟೋ ದಿನದಿಂದ ನಿಂತೇ ಇದ್ದರೂ ಅವನ ಕಾಲುಗಳ ಬಲ ಒಂದಿಷ್ಟೂ ಕುಂದಿಲ್ಲ. ಉರಿ ಬಿಸಿಲು ಸುರುತ್ತಿದ್ದರೂ ಗೋಳು ತೆರೆಯ ಮೈಯಲ್ಲಿ ಬೆವರಿಂದೂ ಇರೇ ಇಲ್ಲ. ಕೆಡಿ ಮಳೆಗೆ ಮೈ ತೋಯುತ್ತಿದ್ದರೂ ಅವನಿಗೆಂದೂ ನೆಗಡಿ ಬಂದಿಲ್ಲ. ಗಡಗಡ ನಡುಗಿಸುವ ಚೆರಿಗೂ ಮೋಟು ಪಂಚೆಯ ಮೈ ಎಂದಿಗೂ ಕುಂದಿಲ್ಲ. ನಿಶ್ಚಲವಾಗಿ ನಿಂತಲ್ಲೇ ನಿಂತರೂ ಅವನ ಹುಡುಕಾಟ ಮಾತ್ರ ನಿಂತಿಲ್ಲ. 106 ಸಂಕ್ರಾಂತಿ ಕಳೆದರೂ ಅವನಂತಹ ಮಹಾತ್ಮರು ಇಂದಿಗೂ ಸಿಕ್ಕಿಲ್ಲ. ಧನ್ಯವಾದ. ನಿಂತ ಮೇಲೆ 1 ನಿಮಿಷ ನಿಂತ್ಕೋಬಹುದು, ಯಾಕೆಂದ್ರೆ ನಾವು ಪರಿಚಯ ಮಾಡಬೇಕಲ್ಲ ಯಾರಂತ. ಜಿ ವಿ ಹೆಗಡೆ ಅವರು, ಇವರು ಪ್ರಾಚಾರ್ಯರಾಗಿದ್ದವರು, ಕನ್ನಡ ಹಿಂದಿ ಸಂಸ್ಕೃತ ಭಾಷಾ ತಜ್ಞರು, ಅನೇಕ ಗ್ರಂಥಗಳಿಗೆ ಸಂಪಾದಕತ್ವವನ್ನು ವಹಿಸಿದವರು. ಅವರು ಶ್ರೀಕೃಷ್ಣ ಸಂಧಾನ ಅನ್ನೋದು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಈಗಾಗಲೇ ನೀಡಿ ನಮಗೆ ಪರಿಚಿತರಾಗಿದ್ದಾರೆ. ತುಂಬಾ ಸಹೃದಯಿ ಹಾಗೂ ತಾವು ಬರೆದ ಕವಿತೆಗಳನ್ನ ಅವರು ನಮ್ಮ ಪುಸ್ತಕಕ್ಕೆ ನೀಡಿದ್ದಾರೆ. ಅವರ ಕವಿತೆಗಳನ್ನು ನೀವು ಆಸ್ವಾದಿಸಬಹುದು. ಈಗ ಅವರಿಗೆ ಕವನ ವಾಚನದ ಸಮಯ. ಇರಲಿ ಚಳಿ ಬರಲಿ, ಮಳೆ ಇರಲಿ ಚಳಿ ಬರಲಿ, ಇಳೆ ತುಂಬ ಉರಿಯುವ ಬಿಸಿಲಿರಲಿ, ಕ್ಷಾಮ ಡಾಮರದ ವೃದ್ಧ ನರ್ತನವಿರಲಿ, ಏನೇ ಇರಲಿ ಏನೂ ಇರದಿರಲಿ, ಧರೆಯಲಿ ಬಾರದಿರಲಿ ಎಂದೂ ಬರಗಾಲ ಪ್ರೀತಿ ಪ್ರೇಮ. ಧರೆಯಲಿ ಬಾರದಿರಲಿ ಎಂದೂ ಬರಗಾಲ ಪ್ರೀತಿ ಪ್ರೇಮಕ್ಕೆ, ಜಾತಿ ಮತ ಪಂಥಗಳ ಮೀರಿ ನಿಂತ ಮನುಜ ಬಂಧಕ್ಕೆ, ಜಾತಿ ಮತ ಪಂಥಗಳ ಮೀರಿ ನಿಂತ ಮನುಜ ಸಂಬಂಧಕ್ಕೆ, ಅಂತರಂಗದ ದಿವ್ಯ ಸ್ನೇಹ ಬಂಧಕ್ಕೆ. ಮೂರೇ ಚುಟ್ಟು. ದುಡ್ಡಿಗಿಂತಲೂ ದೊಡ್ಡ ದೇಹದ ಆರೋಗ್ಯ, ದುಡ್ಡಿಗಿಂತಲೂ ದೊಡ್ಡ ದೇಹದ ಆರೋಗ್ಯ, ದುಡ್ಡಿನಿಂದಲೇ ಬರದು ಈ ಪರಮ ಭಾಗ್ಯ. ದಡ್ಡನಾದರೂ ಸುಖಿಯು ಇರಲು ಆರೋಗ್ಯ, ಜಡ್ಡಿರಲು ವ್ಯರ್ಥ ಸಕಲ ಸೌಭಾಗ್ಯ. ಆದರಾಗದು ಬರೀ ಗೃಹಸ್ಥ, ಆದರಾಗದು ಬರೀ ಗೃಹಸ್ಥ, ಮೊದಲಾಗು ಹೆಂಡತಿಗೆ ನಂಬಿಗಸ್ತ, ಮೊದಲಾಗು ಹೆಂಡತಿಗೆ ನಂಬಿಗಸ್ತ. ಬದಲಾಗಿದೆ ಇಂದು ವ್ಯವಸ್ಥಾ, ಇದ ತಿಳಿಯೇ ಮನೆ ಸುವ್ಯವಸ್ಥ, ಇದು ತಿಳಿಯೇ ಮನೆ ಸುವ್ಯವಸ್ಥ. ಮನೆಯಲ್ಲಿದೆ ಸದಾ ನಗೆಯ ಟಾನಿಕ್, ಮನೆಯಲ್ಲಿದೆ ಸದಾ ನಗೆಯ ಟಾನಿಕ್ಕು. ಮನ ಹೆದರದು ಎಂಥ ಕಷ್ಟಕ್ಕೂ, ಮನ ಹೆದರದು ಎಂಥ ಕಷ್ಟಕ್ಕೂ. ನಗೆ ಔಷಧವು ಎಲ್ಲಾ ರೋಗಕ್ಕೂ, ನಗೆ ಔಷಧವು ಎಲ್ಲಾ ರೋಗಕ್ಕೂ, ಹಾಗೆ ವಿಷವು ಸಕಲ ಭೋಗಕ್ಕೂ. ಈಗ ಕವನ ವಾಚಿಸಲಿರುವವರು ಸಿದ್ದಣ್ಣ ಸೊನ್ನದವರು, ವಿಜಯಪುರ ಜಿಲ್ಲೆಯವರು. ಕೇಂದ್ರ ಸರ್ಕಾರದ NSSO ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿಯಿಂದ
ಹಿರಿಯ ಅಂಕಿಅಂಶ ಅಧಿಕಾರಿಯಾಗಿ ನಿವೃತ್ತರಾಗಿದ್ದಾರೆ. ಅವರ ಪರಿಚಯ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅವರು ಹೆಮ್ಮೆ, ದಯೆ, ಕೃತಜ್ಞತೆಗಳು ಬದುಕಿನ ಮೂಲ ಮಂತ್ರ ಅಂತ ಹೇಳಿ ಅಷ್ಟೇ ಸಾಲಿನ ಪರಿಚಯವನ್ನು ಕಳಿಸ್ಬಿಟ್ಟಿದ್ದಾರೆ. ಅವರು ಎಷ್ಟೊಂದು ಸಹೃದಯರು ಅಂತಂದ್ರೆ ಸಂಕ್ರಾಂತಿ ಕವಿಗೋಷ್ಠಿ ಅಂತ ಹೆಸರು ಹಾಕಿದ್ದೀರಿ ಅಂತ ಹೇಳಿ ಈಗ ನಿಮ್ಗೆಲ್ಲರಿಗೂ ಹಂಚಲಿಕ್ಕೆ ಸಂಕ್ರಾಂತಿ ಎಳ್ಳು ಸಕ್ಕರೆ ಅಂತ ತಂದಿದ್ದಾರೆ. ಇವತ್ತಿನ ಬೆಳಗಿನ ಉಪಹಾರ ಊಟ ಕೂಡ ಅವರ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಒಂದು ಧನ್ಯವಾದಗಳನ್ನ ಸಲ್ಲಿಸಬೇಕು. ಅವರ ಕವನವನ್ನ ಕೇಳೋಣ. ಎಲ್ಲವೂ ಭಾರ, ಬೆಂಗಳೂರಿಗೆ ಎಲ್ಲವೂ ಭಾರ. ಕವನದ ಶೀರ್ಷಿಕೆ ಎಲ್ಲವೂ ಭಾರ, ಬೆಂಗಳೂರಿಗೆ ಎಲ್ಲವೂ ಭಾರ. ಕಟ್ಟಡಗಳು ಭಾರ, ಮೇಲ್ಸೇತುವೆಗಳು ಭಾರ, ವಾಹನಗಳು ಭಾರ, ಉಗುಳುವ ಹೊಗೆಯೂ ಭಾರ. ಕೋಟಿ ದಾಟಿದ ಜನಗಳು ಭಾರ, ಕೋಟೆಯೊಳಗಿನ ಅಂದವೂ ಭಾರ. ತುಂಬಿ ತುಳುಕುವ ಶ್ರೀಮಂತಿಕೆ ಭಾರ, ಜೊತೆ ಜೊತೆ ಸಾಗುವ ಬಡತನ ಭಾರ. ಐಟಿ ಕಂಪನಿ ಸಂಬಳ ಭಾರ, ಸಾಫ್ಟ್ವೇರ್ ಹುಡುಗರ ತಲೆಯೂ ಭಾರ. ರಕ್ಕಸ ಕುಲದ ಶಕ್ತರು ಭಾರ, ಬದುಕಲು ಬಂದ ಅಶಕ್ತರು ಭಾರ. ಡಮಡಮ ಶಬ್ದದ ಉದ್ದಿಮೆ ಭಾರ, ಬಡಕಲು ದೇಹದ ನೌಕರ ಭಾರ. ಸಾಹಿತ್ಯ ಸಂಸ್ಕೃತಿ ಕಾಳಗ ಭಾರ, ಬೀದಿ ಕಾಳಗ ರೌಡಿಯೂ ಭಾರ. ಊಟ ತಿಂಡಿ ಹೋಟೆಲ್ ಭಾರ, ನಶೆ ತುಂಬುವ ಬಾರ್ಗಳು ಭಾರ. ಜಾಗಿಂಗ್ ವಾಕಿಂಗ್ ಜನರು ಭಾರ, ಜಿಮ್ ಬ್ಯೂಟಿ ಪಾರ್ಲರ್ ಭಾರ. ಆಶೆ ನಿರಾಶೆ ದುರಾಶೆಯೂ ಭಾರ, ಮೋಸ ವಂಚನೆ ಮೊದಲೇ ಭಾರ. ಅಧಿಕ ಅಧಿಕ ಅಧಿಕಾರವೂ ಭಾರ, ರಾಜಕಾರಣಿ ಕಾರ್ಬಾರೂ ಭಾರ. ಸಾವಿರ ಸಾವಿರ ಭಾರದ ನಡುವೆ ಬದುಕಲು ಒಂದು ಉದ್ಯೋಗವ ಕೊಡುವೆ. ಬೇಡ ಬದುಕಿಗೆ ಬೇರೆ ಕೊಡುವೆ, ಬೆಂಗಳೂರಿಗೆ ಇರುವೆ ಬಂಗಾರದ ಒಡವೆ. ಸಾವಿರ ಸಾವಿರ ಭಾರದ ನಡುವೆ ಬದುಕಲು ಒಂದು ಉದ್ಯೋಗವ ಕೊಡುವೆ. ಬೇಡ ಬದುಕಿಗೆ ಬೇರೆ ಕೊಡುವೆ, ಬೆಂಗಳೂರಿಗೆ ಇರುವೆ ಬಂಗಾರದ ಒಡವೆ. ಧನ್ಯವಾದಗಳು. ಎಲ್ಲ ಚಿಕ್ಕಲಿಂಗೇಗೌಡರು ನಮಗೆಲ್ಲ ಸುಪರಿಚಿತರು. ಅವರನ್ನು ಕರೆಯುವುದು ಅಂದರೆ ನಮಗೆ ಬಹಳ ವಿಶೇಷ. ನಮ್ಮ ಆಫೀಸ್ನಲ್ಲಿ ಅವರ ಎದುರಿಗೆ ನಿಂತರೆ ಎಲ್ಲರಿಗೂ ಖುಷಿ. ಅವರು ಬರ್ತಾರೆ ಅಂದ್ರೆ ಜನನೂ ಬರ್ತಾರೆ, ಎಲ್ಲರಿಗೂ ಒಳ್ಳೆ ಚಿಕ್ಕಲಿಂಗೇಗೌಡರು ಬರ್ತಾರ, ಹಾಗಿದ್ರೆ ಬರ್ಬೇಕಾಯ್ತು ಅಂದ್ರೆ ಅಷ್ಟೊಂದು ಜನಾನುರಾಗಿ ಕೆಲಸ ಮಾಡಿದ್ದಾರೆ. ಕನಕಪುರ ತಾಲೂಕದಲ್ಲಿ ಹುಟ್ಟಿದ್ದು. ಅವರ ಇದು ಡಿಪ್ಲೊಮಾ ಮುಗಿಸಿ ಕೆಇಬಿ ಹಾಗೂ ಐಟಿಐನಲ್ಲಿ ಟೆಲಿಫೋನ್ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ BMS ಕಾಲೇಜಿನಲ್ಲಿ BE ಮುಗಿಸಿದ್ದಾರೆ. ಆಮೇಲೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ ಆಗಿದ್ದಾರೆ. ಆಮೇಲೆ ಕನ್ನಡ MA ಜಾನಪದದಲ್ಲಿ ಮಾಡಿಕೊಂಡಿದ್ದಾರೆ. ಅಷ್ಟಲ್ಲದೆ ಅವರು ಕನಕಪುರ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರು ಸಣ್ಣ ಕಥೆ, ಅನೇಕ ಸಣ್ಣ ಕಥೆಗಳು, ಇಂತಹ ಸಣ್ಣ ಸಣ್ಣ ಚುಟುಕುಗಳು ಅನೇಕ ಮಾಸಿಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಕನ್ನಡಪ್ರಭ, ಪ್ರಜಾವಾಣಿ ಪತ್ರಿಕೆಗಳಲ್ಲಿ ಬಂದಿದೆ. ಅದಲ್ಲದೆ ಅವರು ಅನೇಕ ಯುರೋಪ್, ಅಮೆರಿಕ, ಚೀನಾ, ಥೈಲ್ಯಾಂಡ್ ಇಂತಹ ಮುಂತಾದ ದೇಶಗಳಲ್ಲಿ ಕೂಡ ಪ್ರವಾಸ ಮಾಡಿರ್ತಾರೆ. ಅವರ ಕವನ ಹೇಗಿದ್ರೆ ಅಂದ್ರೆ ನಿಮ್ಮ ಎದುರಿಗೆ ಈಗಿಂದೀಗಲೇ ಒಂದು ಚುಟುಕು ಕವನ ಮಾಡಿ ಹೇಳ್ತಾರೆ ನಿಮ್ಮ ಹೆಸರಂತೆ ಅಂತ. ಇವರು ಈಗಲೂ ಅವರು ತಮಾಷೆಯಾಗಿ ಹೇಳ್ತಾರೆ, ನಾನು ಯಾವ್ದು ಬರೆದು ಕಳಿಸಿದ್ದೀನಿ ಗೊತ್ತಿಲ್ಲ, ಯಾವ್ದು ಓದ್ಬೇಕು, ಎಷ್ಟು ಓದ್ಬೇಕು ಅಂತ ಹೇಳ್ತಾರೆ. ಅವರು ಸಾವಿರಾರು ಸಭೆಗಳಲ್ಲಿ ಭಾಗವಹಿಸಿದ್ದೀನಿ ಅಂತಾರೆ. ಯಾಕೆ ಅಂತಂದ್ರೆ ಮುಂದಿನ ಸಾಲಿನಲ್ಲಿ ಸಭಿಕರಾಗಿ ಅವರಿಗೆ ತಮ್ಮ ಕವನ ವಾಚನ ಮಾಡ್ತಾರೆ. ನಮಸ್ಕಾರ. ಓಚಿದ್ದನ್ನಾಗಿ ಇಚ್ಚಿದ್ದೀನಿ ಬಿಳಿ ಹಳೆ ಮ್ಯಾಗೆ, ಒಂದನ್ನು ನಾನು ತೊದಲ್ತೀನಿ ನಂದೇ ನಾಲ್ಗಿನಾಗೆ, ತಪ್ಪಿದ್ರೆ ಕ್ಷಮಿಸ್ಬಿಡಿ ನಾನು ನಿಮ್ಮ ಹಾಗೆ. ಜನಶಕ್ತಿ ಮೀರಿ ಹೋಯಿತು ಭಾರತದ ಜನಸಂಖ್ಯೆ 140 ಕೋಟಿ. ಇದರಲ್ಲಿಲ್ಲ ಇನ್ಯಾವುದೇ ದೇಶ ನಮಗೆ ಸರಿ ಸಾಟಿ. ರಾಜಕಾರಣಿಗಳು ಮಾಡುವರು ಲೂಟಿ ಕೋಟಿ ಕೋಟಿ. ಅಯ್ಯೋ, ಒಲಿಂಪಿಕ್ಸ್ ನಲ್ಲಿ ಮಾತ್ರ ನಮ್ಮದಿಲ್ಲ ಸರಿಯಾದ ಪೈಪೋಟಿ. ಸ್ವಾತಂತ್ರ್ಯ ಮಹಾತ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಮಹಾತ್ಮ ಗಾಂಧಿ. ರಾಜಕಾರಣಿಗಳು ಹಂಚಿದರು ನಾಡಿನ ಜನಕ್ಕೆಲ್ಲ ಸಿಹಿ ಬೂಂದಿ. ಕಡೆ ಕಡೆಗೆ ಮತ ಯಾಚಿಸಲು ಹಂಚಿದರು ಸೇಂದಿ ಭ್ರಾಂತಿ. ಈಗ ದಿಕ್ಕುಗಾಣದೆ ಹಲ್ಲು ಬಿದ್ದಿದರು ಬಂದು ನಿಂತಿಹರು ನಕಲಿ ಗಾಂಧಿ. ಅಪ್ಪ ಅಮ್ಮ ದೇವರು ತಿರುಪತಿಗೆ ಹೋಗಿ ಕೋಟಿ ಕೊಟ್ರು ಮಾತಾಡ್ಸೋಲ್ಲ ತಿಮ್ಮಪ್ಪ. ತಿರುಪತಿಗೆ ಹೋಗಿ ಕೋಟಿ ಕೊಟ್ರು ಮಾತಾಡ್ಸೋಲ್ಲ ತಿಮ್ಮಪ್ಪ. ನಾನು ಊರಿಗೆ ಹೋಗಿ ನಾನು 100 ಕೊಟ್ರೆ ಮಾತು ನಿಲ್ಸೋಲ್ಲ ನಮ್ಮಪ್ಪ. ಮಾರಮ್ಮ ಹಳ್ಳಿಯಲ್ಲಿ ಊರ್ಗೂರೇ ಭಸ್ಮ ಆದ್ರೂ ಮಿಸ್ಕಾಡಲ್ಲ ಮಾರಮ್ಮ. ಆ ಹಳ್ಳಿಯ ಇದನ್ನ ಟಾರ್ಗೆಟ್ ಆದ್ರೆ ಗೋಳಾಡ್ತಾಳೆ ನಮ್ಮಮ್ಮ. ಇನ್ನೊಂದು ಕಲಿತ ಮೇಲೆ ದಲಿತನಲ್ಲ, ಬಲಿತ ಮೇಲೆ ದಲಿತನಲ್ಲ,
ಕಲಿತು ಬಲಿತು ದಲಿತನೆಂಬ ಪದವ ಮರೆತು ನಲಿದು ಬಾಳು ಎಲ್ಲರೊಡನೆ ನೀನು ಬೆರೆತು ಬಿಡು ನಿನ್ನ ಹಳೆಯ ರಾಗ ಸುಡು ನಿನ್ನ ಹಳೆಯ ಜಾಗ ಕೂಡು ದೊಡ್ಡ ಜನರ ಬೇಗ ನೋಡು ನಿನ್ನ ಏಳಿಗೆ ಆಗ ಮತ್ತೆಲ್ಲ ಸ್ಪಂದಿಸುವೆ ನಿಮ್ಮ ಪ್ರತಿಕ್ರಿಯೆಗಳಿಗೆ ಸ್ಪಂದಿಸುವೆ ಸದ್ಯಕ್ಕೆ ನಿಮಗೆ ವಂದಿಸುವೆ. ಪತ್ತಂಗಿ ಮುರಳಿ ಅವರು ಸಿವಿಲ್ ಇಂಜಿನಿಯರ್, ಡಿಸೈನರ್, ಕನ್ಸಲ್ಟೆಂಟ್, ಕಾಂಟ್ರಾಕ್ಟರ್, ವರದಿಗಾರರು, ಅನೇಕ ಸಂಘ ಸಂಸ್ಥೆಗಳ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅಲ್ಲದೆ ಅವರ ಹನಿಗವನಗಳ ಸಂಕಲನ ಅರ್ಧಾಂಗಿ, ಹಾಸ್ಯಾವಳಿ, ಹಾಸ್ಯಲೇಖನ ಸಂಕಲನ ಪತ್ತಂಗಿ ಪಂಚ್ ಬಹಳ ಪ್ರಮುಖವಾದದ್ದು. ಅವರ ಸಂಘಸ್ಥಗಳೊಡನೆ ಅವರ ನಿಕಟ ಸಂಪರ್ಕ ಎಷ್ಟು ಎಂದರೆ ಅದನ್ನು ಇಲ್ಲಿ ನಾನು ಯಾದಿ ಮಾಡಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಹಕಾರ ಸಂಘಟನೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅವರ ಪ್ರತಿಕ್ರಿಯೆಗಳು ಅಂದ್ರೆ ಸಾಮಾಜಿಕ ಕಳಕಳಿಯ ಪ್ರತಿಕ್ರಿಯೆಗಳು ಒಂದಲ್ಲ ಒಂದು ಪೇಪರ್ನಲ್ಲಿ ನಿಮಗೆ ಪ್ರತಿ ದಿವಸನೂ ಕಾಣಿಸ್ತದೆ. ಅದನ್ನ ನೀವು ಪತ್ತಂಗಿ ಮುರಳಿ ಅನ್ನೋದನ್ನ ಇವತ್ತಿನಿಂದ ಗಮನಿಸಿ. ಎಲ್ಲಾ ಪತ್ರಿಕೆಗಳನ್ನು ಗಮನಿಸಿದ್ರೆ ಒಂದಲ್ಲ ಒಂದು ಪತ್ರಿಕೆಯಲ್ಲಿ ಅವರ ಪ್ರತಿಕ್ರಿಯೆಗಳು ಇರ್ತಾರೆ. ಅಂದ್ರೆ ಅವರ ಸಾಮಾಜಿಕ ಕಳಕಳಿ, ಈ ಇಂತಹ ಸಿವಿಲ್ ಇಂಜಿನಿಯರ್ ಆಗಿ ಬಿಡುವಿಲ್ಲದ ಕೆಲಸಗಳಲ್ಲಿ ಅದರಲ್ಲಿ ತೊಡಗಿಕೊಂಡಿರುವ ಪತ್ತಂಗಿ ಮುರಳಿ ಅವರು ನಮ್ಮ ಸಲುವಾಗಿ ಒಂದು ಕವನವನ್ನು ಆಚಿಸಬೇಕಂತ ಕೇಳ್ತೀನಿ. ನನ್ನ ಮೊದಲನೇ ಕೋರಿಕೆ, ಇಲ್ಲಿಂದ ಬೇರೆ ಶುರು ಮಾಡಿ. 6 ಹನಿಗವನಗಳನ್ನ ಕಲಿಸಿದ್ದೆ. ಅದರಲ್ಲಿ ನಾನು 2 ಮಾತ್ರ ವಾಚನ ಮಾಡ್ತೀನಿ, ಇನ್ನೆರಡು ಇಲ್ಲಿ ಬರೆದಿರೋದನ್ನ ವಾಚನ ಮಾಡ್ತೀನಿ, 2 ಸಂವೇದನ ಮಾಡ್ತೀನಿ. ಚಿಂತೆ ಅಂತ ಮೊದಲನೆಯ ಹನಿಗವನ ಶೀರ್ಷಿಕೆ. ಬೆಳಿಗ್ಗೆಯೇ ಚಳಿ ಚಳಿ ಹೊರಗೆ ಹೋಗಲು ಒಪ್ಪುತ್ತಿಲ್ಲ ಮನಸ್ಸು. ಬೆಳಿಗ್ಗೆಯೇ ಚಳಿ ಚಳಿ ಹೊರಗೆ ಹೋಗಲು ಒಪ್ಪುತ್ತಿಲ್ಲ ಮನಸ್ಸು. ಆಫೀಸಿಗೆ ಹೋಗದಿರೆ ಆ ಮ್ಯಾನೇಜರು ಕಡಿಯುವನು ಶಿರಸ್ಸು. ಎರಡನೇದು ಅಂತ್ಯಫಲ ಅಂತ. ನನ್ನವಳ ನಡುವೆ ಪ್ರತಿನಿತ್ಯವೂ ಸವಾಲು ಪ್ರತಿ ಸವಾಲು, ಜವಾಬ್ರು ಪ್ರತಿ ಜವಾಬು. ನನ್ನವಳ ನಡುವೆ ಪ್ರತಿನಿತ್ಯವೂ ಸವಾಲು ಪ್ರತಿ ಸವಾಲು, ಜವಾಬ್ರು ಪ್ರತಿ ಜವಾಬು. ಯಾರೇ ಗೆಲ್ಲಲಿ ಯಾರೇ ಸೋಲಲಿ ಕೊನೆಗೆ ಅಳುವುದು ಮಾತ್ರ ನನ್ನೆಯ ಜೇಬು. ಇಲ್ಲಿ ಬರೆದಂತ ಹಾನಿಗೂ ನಾನು ವಾಚನ ಮಾಡ್ತೀನಿ. ಇದನ್ನ 2 ಸಲ ಮುಂದೆ ಹೇಳಬೇಕು ಅಂದ್ಕೊಂಡೆ, 2 ಸಲ ಹೊರಟ್ಬಿಟ್ರು. ನನ್ನ ದುರದೃಷ್ಟ ಅಂತ ಭಾವಿಸ್ತೇನೆ. ಫಲ ಅಂತ. ನೆನಪುಗಳನ್ನು ಅಳಿಸಿಕೊಳ್ಳಲು ಅವರಿವರ ಸಲಹೆಯಂತೆ ನಾ ಮಾಡ ಹೊರಟೆ ಆ ಧ್ಯಾನ ಈ ಧ್ಯಾನ. ನೆನಪುಗಳನ್ನು ಅಳಿಸಿಕೊಳ್ಳಲು ಅವರಿವರ ಸಲಹೆಯಂತೆ ನಾ ಮಾಡ ಹೊರಟೆ ಆ ಧ್ಯಾನ ಈ ಧ್ಯಾನ. ಕೊನೆಗೆ ನೆನಪು ಗಾಢವಾಗಿ ಆಗಿದ್ದು ಮತ್ತಷ್ಟು ಅಧ್ವಾನ. ಮೇಡಮ್ ಅವ್ರ ಬಗ್ಗೆ ಒಂದು ಮಾತು ಹೇಳೋದು ಸರ್. ಈಗ ಹಾಡ್ತಾರೆ ಅಂತ ಅಲ್ಲಿ ಕುತ್ಕೊಂಡ್ ಬರ್ದೆ. ಅಲ್ಲ ನೀವಲ್ಲ, ಆ ಕಡೆ ಒಂದು ಹಾಡಿದೆ, ಹಾಡಿನ ಭಾವ ಚೆನ್ನಾಗಿತ್ತು, ಇನ್ನೊಂದು ಸಮಯ ಆಯ್ತು ಅಂತಂದ್ರು. ಇರ್ಲಿ. ಎಷ್ಟು ಚಂದವಿದ್ದರೇನು ಗೀತೆಯ ಭಾವ, ಸಭೆಯಲ್ಲಿ ಹಾಡಲಾಗಲಿಲ್ಲ ಅಯ್ಯೋ ಪಾಪ ಸಮಯ ಭಾವ. ಬಹುಶಃ ಧೀರೇಂದ್ರ ನಾಗರಹಳ್ಳಿ ಅವರ ಪರಿಚಯ ಇಲ್ಲಿ ಇರುವವರಿಗೆ ಎಲ್ಲರಿಗೂ ಇದೆ. ಯಾಕೆಂದ್ರೆ ಅವರು ಸುಪ್ರಸಿದ್ಧ ವಾಗ್ಮಿಗಳು ಹಾಗೂ ನಮ್ಮ ಉಪನ್ಯಾಸಗಳನ್ನು ನೀಡುತ್ತಾರೆ. ಮನುಷ್ಯ ಸ್ವಭಾವ ಹಾಗೂ ದೇಹ ಭಾಷೆ ಕುರಿತು ನಮ್ಮಲ್ಲೇ ಅವರು 1 ತಾಸುಗಳ ಉಪನ್ಯಾಸವನ್ನು ನೀಡಿದ್ರು. ಅವರು ಬಳ್ಳಾರಿ ಹೂವಿನ ಹಡಗಲಿಯವರು. ಕಥೆ, ಕವನ, ಕಾದಂಬರಿ ಹಾಗೂ ನಾಟಕಗಳನ್ನು ಓದುವುದು ಹಾಗೂ ಬರೆಯುವುದು ಅವರ ಪ್ರಮುಖ ಹವ್ಯಾಸಗಳು. 2007ರಲ್ಲಿ ಸುಮುಖ ಪ್ರಕಾಶನ ಹೊರತಂದಿರುವ ಚೈತ್ರಗಳ ಸೋಲು ಕವನ ಸಂಕಲನ ಪ್ರಕಟಿಸಿದ್ದಾರೆ. ಆಮೇಲೆ ಜೊತೆ ನೀನಿರದೆ ಹನಿಗವನಗಳ ಸಂಕಲನ ಇದೆ. ವರ್ತನೆಗಳ ಸುಳಿವಲ್ಲಿ ವ್ಯಕ್ತಿತ್ವ ವಿಕಸನದ ಅಂಕಣ ಬರಹಗಳ ಸಂಕಲನಗಳನ್ನು ಹೊರತಂದಿದ್ದಾರೆ. ಹಳ್ಳದ ದಂಡಿ ಮತ್ತು ಕಳ್ಳಿ ಸಾಲು ಕಥಾ ಸಂಕಲನ ಇದು ಪ್ರಕಟವಾಗಿದೆ. ಅಲ್ಲದೆ ಅವರು ರೆಗ್ಯುಲರ್ ಆಗಿ ಸಂಯುಕ್ತ ಕರ್ನಾಟಕದಲ್ಲಿ ಅಂಕಣಗಳನ್ನು ಬರೆಯುತ್ತಿದ್ದಾರೆ. ನೀವು ಅದನ್ನ ಗಮನಿಸಬಹುದು. ಎಲ್ಲರಿಗೂ ಅನುಕೂಲವಾಗುವಂತ, ತಿಳುವಳಿಕೆ ಬರುವಂತ ಒಳ್ಳೆಯ ಅಂಕಣಗಳನ್ನ ಬಹಳ ಕಡಿಮೆ ಶಬ್ದಗಳಲ್ಲಿ ಉತ್ತಮವಾದ ಲೇಖನವನ್ನ ಬರೆಯುತ್ತಿದ್ದಾರೆ. ಅವರ ಸಿಕ್ಕ ಪ್ರಶಸ್ತಿ ಅಥವಾ ಗೌರವಗಳನ್ನ ಹೇಳ್ಕೊತಾ ಹೋದ್ರೆ ಇಲ್ಲಿಯ ನಿಗದಿತ ಸಮಯ ಮುಗಿಬಹುದು. ಬಹಳ ಅವರಿಗೆ ಪ್ರಶಸ್ತಿಗಳು, ಸನ್ಮಾನಗಳು, ಗೌರವಗಳು ದೊರೆಯುತ್ತಿವೆ. ಮುಖ್ಯವಾಗಿ ಕಾರ್ಪೊರೇಟ್ ವಲಯದಲ್ಲಿ ಅವರನ್ನು ವಿಶೇಷ ಉಪನ್ಯಾಸಕರಾಗಿ ಕರೀತಾ ಇದ್ದಾರೆ. ಅವರು ಈಗ ತಮ್ಮ ಕವನವನ್ನು ವಾಚಿಸ್ತಾರೆ. ಕವನದ ಶೀರ್ಷಿಕೆ ಸೌದೆ ತೀರಿದಂತೆ.
ಸೌದೆ ತೀರುವುದೆಂದರೆ ಋಣ ಮುಗಿದಂತೆ. ಖಾಲಿಯಾಗಲೇಬೇಕು ಹಾದಿ, ಸೌದೆ ತೀರಿದ ಮೇಲೆ ಉಳಿಯದೇನಿದೆ ಹಾಡಿ ಹೋಗುವ ಬೂದಿ. ಹಸಿ ಬಿಸಿ ಜೀವ ಒಂದಾದ ಹಂಗಿನಲೇ ಉಸಿರು ಕೊಡದ ಜೀವ ಮುಂದಾಗಿ ಕಣ್ಮುಟುಕಿಸಿ ದೇಹಬೇಕೆಂದು ರೋಧಿಸಿದಂತೆ ಚಿತೆಗೆ ತೊರೆದಿದೆ ಹಿಂದಾಗಿ. ಸೌದೆ ತೀರಿದ ಮೇಲೆ ಇನ್ನೇನಿದೆ ಹುಡುಕಬೇಕು ಎಲಗುಚೂರು, ಮರೆತು ಹೋಗುವುದು ಮೂರೇ ದಿನಕ್ಕೆ ಹಾರಾಡಿ ಮೆರೆದಿದ್ದು ಬರುಜೋರು. ಜೀವದಿಂದ ಜೀವನ, ಮರಣದಿಂದ ದಹನ, ಇಷ್ಟ ಕಷ್ಟ ನಷ್ಟ ಸ್ಪಷ್ಟ ಇತಿರುತ್ತ ಸೌದೆ ತೀರಿದ ಮೇಲೆ ಬೂದಿ ಹಾಡಲೇಬೇಕು, ಇದಿಷ್ಟೇ ಎನ್ನುವುದು ಜೀವನ ಸತ್ಯ. ಮತ್ತೊಂದು ಕವನ, ರೈತನಾಗುವುದೆಂದರೆ ಸುಲಭವಲ್ಲ. ರೈತನಾಗುವುದೆಂದರೆ ಸುಲಭವಲ್ಲ, ಮುಂಗಾರಿನ ಗಾಳಿ ಬೀಸಿದಾಗ ಆಕಾಶ ನೋಡಿ ನಕ್ಷತ್ರದ ಲೆಕ್ಕಕ್ಕೆ ಮಳೆ ಅಂದಾಜಿಸಬೇಕು. ಸೋಲುತ್ತಿರುವ ಸವಲತ್ತುಗಳನ್ನು ಬೊಗಸೆಯಲ್ಲಿ ಮಳೆ ಹಿಡಿದಂತೆ ಭರವಸೆಗಳ ಅಧಿಕ ಮಾಸದಿ ಮಳೆಗಾಲದ ಬರಗಾಲಕ್ಕೆ ನೇಗಿಲನೆತ್ತಿ ಅಣಿಯಾಗಬೇಕು. ಭೂಮಿ ಹರಗುವುದೆಂದರೆ ಸುಮ್ಮನಲ್ಲ. ಮೊದಲ ಮಳೆಗೆ ಮೆದುವಾದ ಮಣ್ಣು ಹದವಾಗಿ ನೇಗಿಲ ಕೈಗಳಿಗೆ ಸಿಕ್ಕು ಹೊಸ ಮಣ್ಣು ಮಳೆ ಹುಡುಗಳೊಂದಿಗೆ ಹೊರಬರಬೇಕು. ಮತ್ತೆ ಮಳೆ ಲಕ್ಷಣಕ್ಕೆ ಕಾಯಬೇಕು, ಮಳೆಯಾಗಲೇಬೇಕು. ಬೀಜ ಬಿತ್ತುವುದೆಂದರೆ ಸುಮ್ಮನಲ್ಲ. ಹರಗಿದ ಭೂಮಿಗೆ ಮಡಿ ಸಮೇತ ಉಡಿಯಲ್ಲಿ ತುಂಬಿದ ಬೀಜ ಬಿತ್ತುತ್ತಲೇ ಹುಳ ಹುಪ್ಪಡಿಗಳ ಕಾಟದಿಂದ ಕಾಪಾಡುತ್ತಲೇ ಮತ್ತೆ ಮಳೆಗೆ ಕಾಯಬೇಕು. ಬೆಳೆ ಕಾಯುವುದೆಂದರೆ ಸುಮ್ಮನಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಕಳ್ಳಕಾಕರು ಔಷಧವಾಗದ ಔಷಧ, ರೋಗ ರುಜಿನಗಳು ಯಾವ ಔಷಧವೇ ಇಲ್ಲದ ಹೊಟ್ಟೆ ಕಿಚ್ಚು, ಒಂದೇ ಎಡೆ ಲೆಕ್ಕಕ್ಕೆ ಸಿಗದ ಕಾರಣ. ಬೆಳೆಗೆ ಬೆಲೆ ಸಿಗುವುದೆಂದರೆ ಸುಮ್ಮನಲ್ಲ. ಮೇಜಿನಿಂದ ಮೇಜಿಗೆ ಓಡಬೇಕು, ದಪ್ಪ ಚರ್ಮಕ್ಕೆ ಚುಚ್ಚುತ್ತಿರಬೇಕು, ದಲ್ಲಾಳಿಗಳ ಹೇಳಿದ್ದಕ್ಕೆ ಹೌದೆನ್ನಬೇಕು. ಒಟ್ಟಾಗಿ ರೈತನಾಗುವುದೆಂದರೆ ಸುಲಭವಲ್ಲ. ಧನ್ಯವಾದ. ಡಾಕ್ಟರ್ ಶುಭಾ ವಿಷ್ಣು ಸಭಾಯಿತ್ ಅವರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದವರು. ಈಗಾಗಲೇ 2 ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ. ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಸಾಹಿತ್ಯಿಕ ಸಂಘಟನೆಗಳಲ್ಲಿ ಸದಾ ನಿರತರಾಗಿದ್ದಾರೆ. ಅವರಿಗೆ ದೊರೆತ ಪ್ರಶಸ್ತಿಗಳು: ಕರ್ನಾಟಕ ಸರ್ಕಾರದಿಂದ ದೊರೆತ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಹುಬ್ಬಳ್ಳಿ ಸ್ವರ್ಣಶ್ರೀ ಪ್ರಶಸ್ತಿ, ಆದರ್ಶ ರತ್ನ ದ್ರೋಣಾಚಾರ್ಯ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ, ಇನ್ನು ನೂರಾರು ಪ್ರಶಸ್ತಿ, ಗೌರವ ಸನ್ಮಾನಗಳು. ಹೆಣ್ಣು ಜಗದ ಕಣ್ಣಾಗಿಗಳು, ಇವಳೇ ದೇವತೆಯಾಗಿ ಮೆರೆದಿಗಳು. ಆದರೂ ಏತಕ್ಕೆ ಈ ಹೆಣ್ಣಿಗೆ ಶೋಷಣೆ? ಇದಕ್ಕೆ ನೀವೇ ಕಾರಣವಾಗಿರಬಹುದೆಂದು ಈ ನನ್ನ ಆಲೋಚನೆ. ಇದರ ವಿರುದ್ಧ ಹೋರಾಡದಿದ್ದರೆ ನಿಮಗೂ ಯಾತನೆ. ಯಾಕೆ ಹೀಗಾಗಿದೆ ಸಮಾಜದ ಈ ಕೀಳು ಭಾವನೆ? ಇದರಿಂದ ಪ್ರಾರಂಭಿಸ್ತಾ ಇದ್ದೇನೆ. ಪ್ರಕೃತಿ ಉಳಿಸು, ಪ್ರಕೃತಿಯ ಕೊಡುಗೆಯು ಉಳಿಯಲಿ, ಮನುಜನ ಅಟ್ಟಹಾಸಕ್ಕೆ ಮಿತಿ ಇರಲಿ. ಪರಿಸರವು ಎಂದೂ ನಶಿಸದಿರಲಿ, ಮಾನವೀಯತೆಯು ಜಗದಲ್ಲಿ ಮೆರೆಯಲಿ. ಬೆಟ್ಟ ಗುಡ್ಡಗಳು ಹಸಿರು ಸೊಬಗಿನ ಉಡುಪು ಧರಿಸಲಿ, ಪ್ರಾಣಿ ಪಕ್ಷಿಗಳ ಜೇಂಕಾರ ಮೊಳಗಲಿ. ಹಸಿರು ಬನದಲ್ಲಿ ಹೂ ಹಣ್ಣು ಕಂಗೊಳಿಸಲಿ, ಗಿಡ ಮರಗಳ ನೆರಳು ಎಲ್ಲೆಡೆ ಚಿಮ್ಮಲಿ. ಹೊಲದಲ್ಲಿ ಭತ್ತವು ಬೆಳೆಯಲಿ, ರೈತನ ಈ ಬಾಳು ಬಂಗಾರವಾಗಲಿ. ವನ ಮಹೋತ್ಸವದ ಸಂಭ್ರಮದ ದಿನವಾಗಲಿ, ಮಾನವನು ನಿಸರ್ಗದ ಆರಾಧಕನಾಗಲಿ. ಬದುಕೆ ಹಸಿರಾಗಿ ಪ್ರೀತಿ ಬೆಳಗಲಿ, ಆಮ್ಲಜನಕದ ರಕ್ಷಣೆಯು ನಿಮ್ಮದಾಗಲಿ. ಹಸಿರೇ ಉಸಿರು ನಿಮಗಾಗಲಿ, ಅದೇ ಬಾಳಿಗೆ ಎಂದೆಂದು ಬೆಳಕಾಗಲಿ. ಇನ್ನೊಂದು ಒಂಟಿತನ. ನೀನಿಲ್ಲದ ಹೊತ್ತು ನಾನು ಹೇಗೆ ಇರಲಿ ಹೇಳು, ಈ ಪ್ರೀತಿಯ ಮರೆತು ಬಾಳುವುದು ಹೇಗೆ ಹೇಳು. ನೀನಿಲ್ಲದ ಹೊತ್ತು ನಾನು ಹೇಗೆ ಇರಲಿ ಹೇಳು, ಈ ಪ್ರೀತಿಯ ಮರೆತು ಬಾಳುವುದು ಹೇಗೆ ಹೇಳು. ನೂರಾರು ತರಹದ ವಿರಹದ ಬೇಗೆಯನ್ನು ಸಹಿಸುತ್ತಲೇ ಮನವೀಗ ನಿನ್ನನ್ನು ಅರಸಿದೆ, ಏನು ಮಾಡಲಿ ಹೇಳು. ಇನಿಯನ್ನ ಬಿಸಿ ಉಸಿರ ಬೆಚ್ಚನೆ ಎದೆ ಬಯಸಿದೆ, ನೀ ಕರುಣೆಯಲ್ಲಿ ನನಗೊಲಿದು ಮುತ್ತಿನ ಮಳೆ ಸುರಿಸು. ಕಾಮನ ಬಿಲ್ಲಿನಂತೆ ಬಣ್ಣ ಬಣ್ಣದ ಕನಸಿನ ಜೋಕಾಲಿ ಸೃಷ್ಟಿಸಿ ಹೋದೆ. ಜೋಡಿ ಹಕ್ಕಿಯಂತೆ ಆಕಾಶದಲ್ಲಿ ಮನವನ್ನು ತೇಲಾಡಿಸಿದೆ. ತಂಗಾಳಿಯ ತಂಪು ಗಾಳಿ ಸೂಸುತ್ತಿದೆ, ಮೈಮನವು ನಿನ್ನ ಬಾವು ಬಂಧನ ಬಯಸಿದೆ ಇನಿಯ. ಕಣ್ಣಂಚಿನ ಮಾತುಗಳು ನೆನಪಾಗಿ ನೋಯಿಸುತ್ತಿದೆ, ಮಿಡುಕಾಟ ತಡಕಾಟ ಹೃದಯ ವೇದನೆಯ ತೊಳಲಾಟ ಇನಿಯ. ಒಂಟಿತನ ದೂರವಿಟ್ಟು ತವಕದಿ ನಿನ್ನ ಬಿಸಿ ಅಪ್ಪುಗೆಗೆ ಕಾದಿದೆ,
ನೀ ಬರದಿರೆ ಮನಸ್ಸು ಹುಡುಕುತ್ತಲಿದೆ ನಿನ್ನ. ಸರ್ವಸ್ವವೇ ನೀನೆಂದು ಮನವು ಹೊಗಳಿದೆ, ಸರ್ವಸ್ವವೇ ನೀನೆಂದು ಮನವು ಹೊಗಳಿದೆ. ನೀ ಬರುವ ದಾರಿಯ ಕಾದಿದೆ ಓ ನನ್ನ ಚಿನ್ನ, ನೀ ಬರುವ ಹಾದಿಯ ಕಾದಿದೆ ಓ ನನ್ನ ಚಿನ್ನ. ಅವಕಾಶಕ್ಕಾಗಿ ಸಾಹಿತಿ ಕೊಪ್ಪರಂ ಅನ್ನಪೂರ್ಣ ಸುಬ್ರಹ್ಮಣ್ಯ ಅವರ ಸಣ್ಣ ಪರಿಚಯ. ಮಕ್ಕಳ ಸಾಹಿತಿ, ಹಾಸ್ಯ ಸಾಹಿತಿ, ಚುಟುಕು ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಲಕ್ಷ ಪ್ರತಿಗಳ ಭಾಷಾಂತರದ ಲೇಖಕಿ, ಪ್ರಪ್ರಥಮ ಅಣಕವಾಡು ಪ್ರಕಾಶಕಿ, ಪ್ರಪ್ರಥಮ ವೈಶಿಷ್ಟ್ಯಪೂರ್ಣ ಶುಭಾಶಯ ಕೃತಿ ಪ್ರಕಾಶಕಿ, 9 ವಿನೂತನ ಕೃತಿಗಳನ್ನು ಈಗಾಗಲೇ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘ ದಾಖಲಿಸಿದ ನಾನು ನನ್ನ ಕವಿತೆ ಡಾಕ್ಯುಮೆಂಟರಿಯ 170 ಮಹಿಳೆಯರಲ್ಲಿ ಈ ಕೊಪ್ಪರಂ ಅನ್ನಪೂರ್ಣ ಒಬ್ಬರಾಗಿದ್ದಾರೆ. ಹಾಸ್ಯಲೋಕ ಸಂಸ್ಥೆ ಗುರುತಿಸಿರುವ 100 ಹಾಸ್ಯ ಕಲಾವಿದರಲ್ಲಿ ಇವರು ಕೂಡ ಒಬ್ಬರು. ಇತ್ತೀಚೆಗೆ ಈ ಒಂದು 2-3 ದಿವಸಗಳ ಹಿಂದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯಿತು. ಅದರಲ್ಲಿ ಇವರನ್ನ ಗುರುತಿಸಿ ಸನ್ಮಾನಿಸಿರುವುದು ವಿಶೇಷ ಅನ್ನಿಸ್ತಾ ಇದೆ. ಇವರು ಅನೇಕ ಸಂಘ ಸಂಸ್ಥೆಗಳಿಗೆ ಗೌರವ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಸ್ವರಚಿತ ಕವನಗಳಿಗೆ ಹಲವು ಬಹುಮಾನಗಳು ಬಂದಿವೆ. ಹಾಸ್ಯ ರಸೋತ್ಸವದಲ್ಲಿ ಇವರ ಅಣುಕುವಾಡುಗಳು ಯಾವಾಗಲೂ ಇದ್ದೇ ಇರುತ್ತದೆ. ಇವರು ವಿಶೇಷ ಅಂದ್ರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಗಂಡ ಹೆಂಡತಿ ಮೊದಲನೇ ಸಾಲಿನಲ್ಲೇ ಕುತ್ಕೋತಾರೆ. ಇವತ್ತ್ಯಾಕೋ 2ನೇ ಸಾಲಿನಲ್ಲಿ ಇದ್ದಾರೆ. ಅವರು ತಮ್ಮ ಕವನ ವಾಚಿಸಬೇಕು ಅಂತ ಕೇಳ್ಕೊತಿದ್ದೀನಿ. ಆಮೇಲೆ ಒಂದು ಕ್ವಿಜ್ ಇದೆ ನಿಮ್ಗೆಲ್ಲರಿಗೂ. ಅವರು ಇಂದು ಅಪರೂಪದಲ್ಲಿ ಅಪರೂಪ ಅಂತ ಕಕಾರದಲ್ಲಿ ಕರ್ನಾಟಕದ ಒಂದು ಕವನವನ್ನ ಬರೆದಿದ್ದಾರೆ. ಅದನ್ನು ಓದ್ತಾರೆ. ನೀವು ಯಾರಾದ್ರೂ ಕರೆಕ್ಟ್ ಆಗಿ ಅವರು ಎಷ್ಟು ಶಬ್ದ ಕಕಾರದಿಂದ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ತಕ್ಷಣ ಒಂದು ಬಹುಮಾನವನ್ನ ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಕನ್ನಡ, ಕರ್ನಾಟಕ, ಕನ್ನಡಿಗರು. ಕಕಾರ ಕಥನ ಅಂತಲೇ ಹೆಸರಿಟ್ಟಿದ್ದೇನೆ. ಕನ್ನಡ ಕಟ್ಟುವ ಕೆಲಸ ಕಷ್ಟ, ಕನ್ನಡ ಕಟ್ಟುವ ಕೆಲಸ ಕಷ್ಟ. ಕರ್ನಾಟಕದ ಕನ್ನಡಿಗರು ಕಂಕಣ ಕಟ್ಟಬೇಕು. ಕರುನಾಡು ಕೆಚ್ಚೆದೆಯ ಕಲಿಗಳ ಕಂಡಿದೆ. ಕಸ್ತೂರಿ ಕಂಪು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕಂಗೊಳಿಸಲಿ. ಕಾದಾಡುವುದನ್ನು ಕಟ್ಟಿಟ್ಟು ಕಾರ್ಯ ಕೈಗೊಳ್ಳಬೇಕು. ಕೂಸು ಕಾಗುಣಿತ ಕಲಿತರೆ ಕಳೆಯದು ಕನ್ನಡತನ ಕಡೆತನಕ. ಕಾರ್ಯವಾಸಿ ಕತ್ತೆ ಕಾಲು ಕಟ್ಟದೆ ಕಟಿಬದ್ಧರಾದಾಗ ಕನಸು ಕೈಗೂಡುವುದು. ಕ್ಷುಲ್ಲಕ ಕಾರಣಕ್ಕೆ ಕಾದಾಡದಿರುವುದೇ ಕ್ಷೇಮ. ಕ್ರಿಶ್ಚಿಯನ್ನರಾಗಲಿ ಕುರಾನಿನವರಾಗಲಿ ಕೈ ಕುಲುಕಬೇಕು. ಕುಲವೆಂದು ಕಾಲೆಳೆಯಬಾರದು. ಕಾರ್ಮಿಕರಿಗೆ, ಕಾರಕೂನರಿಗೆ, ಕೃಷಿಕರಿಗೆ, ಕವಿಗಳಿಗೆ, ಕಥೆಗಾರರಿಗೆ, ಕಾವ್ಯಾಸಕ್ತರಿಗೆ, ಕನ್ನಡ ಕುಲ ಕೋಟಿಗೆ ಕಳಕಳಿ ಇರಬೇಕು, ಕಾಳಜಿ ಇರಬೇಕು. ಕಾಸರಗೋಡು ಕೇರಳಕ್ಕಾಗಿದೆ. ಕಾವೇರಿಯನ್ನು ಕಾಯ್ದುಕೊಳ್ಳಬೇಕು. ಕೋಲಾಗಳನ್ನು ಕಡೆಗಣಿಸಬೇಕು. ಕ್ರೂರರ ಕಪಿ ಮುಷ್ಟಿಯಿಂದ ಕನ್ನಡತಿಯನ್ನು ಕಾಪಾಡಬೇಕು. ಕುಪ್ಪಳಿಯ ಕುವೆಂಪು, ಕಾಗಿನೆಲೆಯ ಕನಕದಾಸ, ಕಾರಾಂತರು, ಕಾರ್ನಾಡರು, ಕಂಬಾರ, ಕುಮಾರವ್ಯಾಸ, ಕಿತ್ತೂರು ಚೆನ್ನಮ್ಮ, ಕಾರ್ಯಪ್ಪ, ಕೆಂಪೇಗೌಡ, ಕೃಷ್ಣದೇವರಾಯ, ಕೋಳೂರು, ಕೊಡಗೂಸು, ಕೈಲಾಸಂ ಕಥೆಗಳನ್ನು ಕಂದಮ್ಮಗಳಿಗೆ ಕೇಳಿಸಬೇಕು. ಕಟ್ಟ ಕಡೆಯದಾಗಿ ಕೇಳಿಕೊಳ್ಳುವುದೇನೆಂದರೆ ಕೆಟ್ಟದಾಗಿ ಕಾಲ ಕಳೆಯದೆ ಕಾಯಕದಲ್ಲಿ ಕೈಲಾಸ ಕಂಡರಾಯಿತು. ಕೆಟ್ಟದಾಗಿ ಕಾಲ ಕಳೆಯದೆ ಕಾಯಕದಲ್ಲಿ ಕೈಲಾಸ ಕಂಡರಾಯಿತು. ಕಾಲ ಕರೆದಾಗ ಕಣ್ಮುಚ್ಚಿದರಾಯಿತು. ಕಾಲ ಕರೆದಾಗ ಕಣ್ಮುಚ್ಚಿದ. ನಿಂಗಮ್ಮ ಭಾವಿಕಟ್ಟೆಯವರು ದೂರದ ಬಾಗಲಕೋಟೆ ಜಿಲ್ಲೆ ಹುನಗುಂದದವರು. 2 ಕವನ ಸಂಕಲನಗಳು ಇವಾಗಲೇ ಪ್ರಕಟವಾಗಿವೆ. ಅದು ಆಧುನಿಕ ವಚನ ಕೃತಿಗಳು ಕೂಡ ಬಿಡುಗಡೆಯಾಗಿದೆ. ಹೊಸ ಕಾವ್ಯ ಪ್ರಕಾರಗಳಾದ ತಂಕ, ತನಗಗಳು ಈಗ ಕೃಷಿಯಲ್ಲಿದ್ದಾವೆ. ವಿಶ್ವವಾಣಿಯಲ್ಲಿ ಬೌನ್ಸಾಯಿ ಕಥೆಗಳು, ಬೆಂಗಳೂರು ಕಥೆಗಳು ಎಂಬ ಶೀರ್ಷಿಕೆಯಲ್ಲಿ ಅನೇಕ ಕಥೆಗಳು ಪ್ರಕಟವಾಗಿವೆ. ಜೀವನಾಡಿ, ಅಡ್ವೈಸರ್ ಪತ್ರಿಕೆಗಳಿಗೆ ಲೇಖನಗಳನ್ನು, ಕಥೆಗಳನ್ನು ಬರೆಯುತ್ತಿದ್ದಾರೆ. ಆಕಾಶವಾಣಿಯಲ್ಲಿ ಸಂದರ್ಶನ, ಚಿಂತನೆಗಳು ಪ್ರಸಾರವಾಗಿವೆ. ಪ್ರವಾಸ, ಹಾಡು, ಓದು ಬರಹ ಹಾಗೂ ಇವು ಅವರ ನೆಚ್ಚಿನ ಹವ್ಯಾಸಗಳು. ಇವತ್ತು ಬೆಳಿಗ್ಗೆ ಅವರ ಅಂದದ ಪ್ರಾರ್ಥನಾ ಗೀತೆಯನ್ನು ಕೇಳಿರಬೇಕು. ಇನ್ನೊಂದು ಭಾವಗೀತೆ ಹೇಳೋದಿತ್ತು, ಆದರೆ ಅವಕಾಶ ಇಲ್ಲದ್ರಿಂದ ನಾನೇ ಕರ್ಟೇಲ್ ಮಾಡಿದೆ. ಅವರೀಗ ತಮ್ಮ ಕವನವನ್ನು ವಾಚಿಸಬೇಕು.
ಅಜ್ಜಿಯರು. ಹೋದರೆಲ್ಲಿಗೆ ನಮ್ಮಜ್ಜಿಯರೆಲ್ಲ, ಈಗಂತೂ ಎಲ್ಲೂ ಕಾಣುವುದೇ ಇಲ್ಲ. ಹೋದರೆಲ್ಲಿಗೆ ನಮ್ಮಜ್ಜಿಯರೆಲ್ಲ, ಈಗಂತೂ ಎಲ್ಲೂ ಕಾಣುವುದೇ ಇಲ್ಲ. ರಜೆಗೆ ಬಂದವರ ಕೈ ಹಿಡಿದು ಬೆನ್ನುಜ್ಜಿ ಮೀಯಿಸುವುದ ಬಿಟ್ಟು, ಗಾದೆ ಮಾತುಗಳಿಂದ ಸೆಳೆದು ಕುಳಿತಲ್ಲೇ ಕತೆ ಕಟ್ಟುವುದ ಬಿಟ್ಟು, ಹೋದರೆಲ್ಲಿಗೆ ನಮ್ಮ ಅಜ್ಜಿಯರೆಲ್ಲ, ಈಗಂತೂ ಎಲ್ಲೂ ಕಾಣುವುದೇ ಇಲ್ಲ. ತೋಟ ಗದ್ದೆಗಳಲ್ಲಿ ಹೊಸ ಗಿಡಗಳ ತೋರಿಸಿ, ಬೇಲಿ ಮೇಗಳ ದುಂಡು ಮಲ್ಲಿಗೆ ತಂದು ಅಲ್ಲೇ ನಾರಿನಲ್ಲಿ ಕಟ್ಟಿ ಮುಡಿಸಿ ಲಡಿಗೆ ಮುರಿಯುತ್ತಿದ್ದ ಆ ಅಜ್ಜಿಯರು, ಹೋದರೆಲ್ಲಿಗೆ ನಮ್ಮ ಅಜ್ಜಿಯರೆಲ್ಲ, ಈಗಂತೂ ಎಲ್ಲೂ ಕಾಣುವುದೇ ಇಲ್ಲ. ಮುದ್ದೆ ಮುರಿಯುವುದ ಕಲಿಸಿ, ಮೆಂತೆ ಹುಳಿಯಲ್ಲಿ ಅದ್ದಿ ತಿನಿಸಿ, ನಿದ್ದೆ ನೋಡಿ ಖುಷಿ ಪಟ್ಟವರು, ಶುದ್ಧ ಅಂತಃಕರಣದ ಮುದ್ದು ಅಜ್ಜಿಯರು, ಹೋದರೆಲ್ಲಿಗೆ ನಮ್ಮ ಅಜ್ಜಿಯರೆಲ್ಲ, ಈಗಂತೂ ಎಲ್ಲೂ ಕಾಣುವುದೇ ಇಲ್ಲ. ರೊಟ್ಟಿ ತಟ್ಟಿ ಹಿಂಡಿ ಕುಟ್ಟುವುದ ಕಲಿಸಿ, ತಾಜಾ ಹಸಿ ನೊರೆ ಹಾಲು ಕುಡಿಸಿ, ಕೆನೆ ಮೊಸರನ್ನ ಕಲೆಸಿ, ಬೈದು ರಮಿಸಿ ಉಣಿಸುವ ಅಜ್ಜಿಯರು, ಹೋದರೆಲ್ಲಿಗೆ ನಮ್ಮ ಅಜ್ಜಿಯರೆಲ್ಲ, ಈಗಂತೂ ಎಲ್ಲೂ ಕಾಣುವುದೇ ಇಲ್ಲ. ಅವರು ಹೋಗಿದ್ದಲ್ಲ, ಬಿಟ್ಟು ಬಂದಿದ್ದು ನಾವು. ನಗರದ ಆಕರ್ಷಣೆಗೆ, ಕೆಲಸದ ಆಸೆಗೆ, ಜನಸಂದಣಿಯಲ್ಲಿ, ಸಂಚಾರ ದಟ್ಟಣೆಯಲ್ಲಿ ಕಳೆದುಕೊಂಡಿದ್ದು ನಾವು. ಸಿಕ್ಕಾರೇನು ಹೋದರೆ ಹಳ್ಳಿಗೆ, ಅವರೂ ಮೊಬೈಲಲ್ಲಿ ಮುಳುಗಿ ಜಾಲತಾಣಕ್ಕೆ ಸಿಲುಕಿ, ಕಾಣೆ ಆಗಿರಲಿಕ್ಕಿಲ್ಲ ತಾನೆ. ಹೋದರೆಲ್ಲಿಗೆ ನಮ್ಮಜ್ಜಿಯರೆಲ್ಲ, ಈಗಂತೂ ಎಲ್ಲೂ ಕಾಣುವುದೇ ಇಲ್ಲ. ಧನ್ಯವಾದಗಳು. ಈಗ ನಮ್ಮೆದುರು BV ರಾವ್ ಅವರಿದ್ದಾರೆ. ಅವರು BE ಮೆಕ್ಯಾನಿಕಲ್ ಇಂಜಿನಿಯರ್, ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಮುಂಬೈನಲ್ಲಿ ಕೆಲಸ ಮಾಡಿದರು. 1988ರಲ್ಲಿ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ. ಪೂಮಾ ಡಿಸೈನ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಸ್ಥಾಪಿಸಿದವರು ಹಾಗೂ ಚೇರ್ಮನ್ ಎಮಿರಿಟಸ್ ಆಫ್ ದಿ ಕಂಪನಿ. ಅವರು ಕನ್ನಡ ಕವಿಗಳು. ಅಷ್ಟಲ್ಲದೆ ಪ್ರೇಮ ಹೂಗೊಂಚಲು, ಭಕ್ತಿ ಹೂಗೊಂಚಲು ಎರಡೆರಡು ಕವನ ಸಂಕಲನಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಈಗ ಸದ್ಯ ನಚಿಕೇತ ಮನೋವಿಕಾಸ ಕೇಂದ್ರ ವಿಜಯನಗರದಲ್ಲಿ ಅದರ ಫೌಂಡರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ನಮಗೆ ಕವನ ವಾಚಿಸಿ. ಕವನದ ಶೀರ್ಷಿಕೆ ಪ್ರಕೃತಿಗೆ ನಿವೇದನೆ. ಇದನ್ನು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಿಯಲ್ಲೇ ರಚನೆ ಮಾಡಲಾಯಿತು. ಬಗೆಯ ಬಗೆಯ ಅಂದ ಚಂದ ಬಣ್ಣ ಹೂಗಳೇ, ಸ್ವರ್ಗದ ಬಹು ಜಗಕ್ಕೆ ಬಂತು ನಿಮ್ಮ ರೂಪಕ್ಕೆ. ಭಾಗ್ಯ ನಿಮ್ಮ ಪುಣ್ಯ ನಿಮ್ಮ ದೇವಿ ಮುರಿಯಲಿ, ಕಂದ ಕರೆದನೆಂದು ಹೇಳಿ ದೇವಿ ಕಿವಿಯಲಿ. 100 ವರುಷ ಬಾಳಿ ಬೆಳೆದ ಕಲ್ಪ ವೃಕ್ಷವೇ, 100 ಕೊಂಬೆ ಪಕ್ಷಿಧಾಮ ದೇವ ವೃಕ್ಷವೇ. ಪುನಃ ಹೇಳು ಅನ್ನಪೂರ್ಣೆಗೆ, ದಾರಿ ತಪ್ಪಿ ಕಾಡಿನಲ್ಲಿ ಕಂದ ಕರೆವನೇ. ಜಗದ ಜನರ ಪಾಪ ಕಳೆವ ದೇವಿ ಗಂಗೆ, ಭಕ್ತರಾಮ ಕಂದ ದೇವಿ ನಿನ್ನ ಮಧ್ಯೆ. ಮರಳು ದಾರಿ ದಾಟಿ ಅಲೆದೆ ದಿವ್ಯ ಮಾತೆಗೆ, ಕಂದ ಅಳುವನೆಂದು ಹೇಳು ಅನ್ನಪೂರ್ಣೆಗೆ. ಲೋಕವೆಲ್ಲ ವ್ಯಾಪಿಸಿರುವ ವಾಯುದೇವನೇ, ಎಲ್ಲ ಜೀವ ಪ್ರಾಣದಾತ ಕಾಣಲಾರದೆ. ಬೇಡಿಕೊಂಬೆ 100 ಬಾರಿ ಜೀವದಾತ್ಮನೇ, ಕಂದ ಕರೆದನೆಂದು ಹೇಳು ಅನ್ನಪೂರ್ಣೆಗೆ. ಎಂದಿಗೆಂದು ಮೇಲುಮುಖಿ ಅಗ್ನಿದೇವನೇ, ಹೋಮದಲ್ಲಿ ಬಂದು ನೀನು ತಿಳಿಪೆ ದೇವಿಗೆ. ನನ್ನದೊಂದು ಭಿನ್ನವಿದು ತಿಳಿದು ದೇವಿಗೆ, ಕಂದ ಕರೆದನೆಂದು ಹೇಳು ಅನ್ನಪೂರ್ಣೆಗೆ. ಅವರು ಅಂಚೆ ಇಲಾಖೆಯಿಂದ ನಿವೃತ್ತರು. ಅನೇಕ ಹಿರಿಯ ಸಾಹಿತಿಗಳ ಒಡನಾಟ ಇದ್ದವರು. ಅವರು ಸಾಮಾಜಿಕ ಚಟುವಟಿಕೆಗಳು ಅನೇಕ. ದೊಡ್ಡ ರಂಗೇಗೌಡರ ಜೊತೆ ಹೋಗಿ ಕುವೆಂಪು ಅವರನ್ನು ಭೇಟಿಯಾಗಿದ್ದು ಒಂದು ದೊಡ್ಡ ಸಾಧನೆ. ಅಲ್ಲದೆ ಅವರು ಯಾವುದೇ ಕಾರ್ಯಕ್ರಮಕ್ಕಲ್ಲಿ ಹೋದರೂ ಹಿರಿಯ ಸಾಹಿತಿಗಳನ್ನು ಸಂಪರ್ಕಿಸುವುದು, ಅವರ ಸಲಹೆಗಳನ್ನು ಪಡೆಯುವುದು ಹಾಗೂ ಅಂತಹ ದೊಡ್ಡ ದೊಡ್ಡ ಸಾಹಿತಿಗಳ ನಿರಂತರ ಚಟುವಟಿಕೆಗಳಿಂದ ಜನಪ್ರಿಯರಾಗಿದ್ದಾರೆ. ಹಾಸನ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಸಮ್ಮೇಳನದಲ್ಲಿ ಕೂಡ ಚುಟುಕುಗಳನ್ನು ಓದಿ ಸೈ ಎನಿಸಿಕೊಂಡಿದ್ದಾರೆ. ಅವರು ಈಗ 4-6 ಚುಟುಕುಗಳನ್ನು ಹಾಡಿದರು. ಎಲ್ಲರಿಗೂ ನನ್ನ ನಮಸ್ಕಾರ. ಕವನದ ಹೆಸರು
ರಸ್ತೆ ಮೇಲೆ ದೋಣಿ ಸವಾರಿ. ಹರಿಯುವ ನೀರಿಗೆ ತಡೆಗೋಡೆ ಹಾಕಿ ಭೂತಾಯಿಗೆ ಹೆರಿಗೆ ನೋವು ತರಿಸಿದೆವು. ಭೂಮಿ ಇಂಗುವ ಮಳೆ ನೀರನ್ನು ವೈದ್ಯ ಹಾಕಿ ನಿಲ್ಲುವಂತೆ ಮಾಡಿದೆವು. ಇದ್ದ ರಸ್ತೆ ಎತ್ತರಿಸಿ ಅಂಗಡಿ ಮನೆಗೆ ಪೂಜಾ ಸ್ಥಳಕ್ಕೆ ನೀರನ್ನು ನುಗ್ಗಿಸಿದೆವು. ಮೈ ಮುರಿದು ಕೆಲಸ ಮಾಡಲು ಆಗದಂತೆ ಹೊಸ ಹೊಸ ಯಂತ್ರ ಕಂಡುಹಿಡಿದೆವು. ಕೈಕಾಲು ಗಂಟು ಕೆಲಸ ಮರೆತವು. ಕೆಲಸಗಾರರ ಪ್ರತಿ ಬಾರಿ ಬದಲಾಯಿಸಿ ಬೇಜವಾಬ್ದಾರಿ ಬೆಳೆಸಿದೆವು. ಅಗತ್ಯ ಇಲ್ಲದಿದ್ದರೂ ಕಾರು ಕೊಂಡು ಫುಟ್ಪಾತ್ ನುಂಗಿದೆವು. ಇಸ್ತ್ರಿ ಬಟ್ಟೆಗೆ ಆಸೆ ಪಟ್ಟು ಗದ್ದೆಯ ಕೆಲಸ ಮರೆತೆವು. ಕುಕ್ಕಟ ಸಿಗುವುದ ಕಾದೆವು. ಕಾಡು ಕಡಿದು ಮೃಗಗಳ ಮನೆಗೆ ಕರೆದೆವು. ಚಂದ್ರಲೋಕಕ್ಕೆ ಹೋಗಿ ಬಂದೆವು. ಈಗ ರಸ್ತೆಯಲ್ಲಿ ದೋಣಿ ಬಿಡುತ್ತಾ ಇದ್ದೇವೆ. ಕವನದ ಶೀರ್ಷಿಕೆ ರಾಮ ನಿನ್ನ ನಾಮದಲ್ಲಿ. ರಾಮ ನಿನ್ನ ನಾಮದಲ್ಲಿ ಎಲ್ಲ ಶಕ್ತಿ ಅಡಗಿದೆ. ನಿತ್ಯ ನಿನ್ನ ಸ್ಮರಣೆಯಿಂದ ನನ್ನ ಭವಣೆ ನೀಗಿದೆ. ನಿನ್ನ ಹೊರತು ಬಂದುದಿಲ್ಲ, ನೀನು ದಿಕ್ಕು ತೋರಿದೆ. ಕಷ್ಟದಲ್ಲೂ ಕೈಯ ಹಿಡಿದು ನನ್ನ ಪಾರು ಮಾಡಿದೆ. ನಿನ್ನ ನಿತ್ಯ ಜಪಿಸುವಲ್ಲಿ ಮನಕ್ಕೆ ಹುರುಪು ಬಂದಿದೆ. ಮನೆಗೆ ಬಂದು ಮನದಿ ನಿಂದು ಮನೆಯ ಸ್ವರ್ಗ ಮಾಡಿದೆ. ರಾಮ ನಿನ್ನ ನಾಮದಿಂದ ಬದುಕು ಸ್ವರ್ಗ ಆಗಿದೆ. ರಾಮ ನಿನ್ನ ನಾಮದಲ್ಲಿ ಎಲ್ಲ ಶಕ್ತಿ ಅಡಗಿದೆ. ಚುಟುಕದ ಹೆಸರು ಪಾವನ. ಸಾಲದ ಹೊರೆ ನೇಣಿಗೆ ಕಾರಣ, ದುಡಿಮೆಯಿಂದ ಜೀವನ ಪಾವನ. ಚುಟುಕದ ಹೆಸರು ದುಂದು ವೆಚ್ಚ. ದುಂದು ವೆಚ್ಚ ಮಾಡಬೇಡಿ ಎಂದ ಮಡದಿ ನುಡಿಗಳು. ಗಂಟೆ ಬೊಮ್ಮೆ ಕಾಫಿ ಬೆರೆಸಿ ಒಬ್ಬಡೆ ಕುಡಿದಳು. ಅವಕಾಶ ನೀಡಬೇಕಾಗಿ ಧನ್ಯವಾದಗಳು. ಅಂಬುಜಾಕ್ಷಿ ಬೀರೇಶ್ ಅವರು ಜಾನಪದ ವಿದ್ವಾಂಸರು. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿ ರಿಟೈರ್ ಆದವರು. ಅವರು ಯಾಕೆ ಲೇಟಾಗಿ ಬಂದರು ಅಂದರೆ, ಈಗ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ದೊಡ್ಡ ಕಾರ್ಯಕ್ರಮ ಮುಗಿಸ್ಕೊಂಡು ಓಡೋಡಿ ಬಂದಿದ್ದಾರೆ. ನನ್ನ ಸಲುವಾಗಿ ಬರ್ತಾರ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಗಮಕದಲ್ಲಿ ಪ್ರಥಮ ಬಂದಿದ್ದಾರೆ. ಕಾಜಾಣ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅವರಿಗೆ ಅವರ ಗುರುಗಳು ಶ್ಯಾಮಲಾ ಭಾವೆ ಅಂದರೆ ಅವರು ಎಷ್ಟರ ಮಟ್ಟಿನ ದೊಡ್ಡ ಕವಿಗಳಾಗಿರ್ಬೋದು ಅನ್ನೋದನ್ನು ನಾನು ಪುನಃ ಹೇಳೋದು ಅವಶ್ಯಕತೆ ಇಲ್ಲ. ಅವರಿಗೆ ಕೆಂಪೇಗೌಡ ಪ್ರಶಸ್ತಿ ಸಹಿತ ಅನೇಕ ಪ್ರಶಸ್ತಿಗಳು ಸಿಕ್ಕಿದೆ. ಅವರು ಇಂದು ನಮ್ಮ ಸಲುವಾಗಿ ಕವನ ವಾಚಿಸಬೇಕಂತ ಕೇಳ್ಕೊತೀವಿ. ಕನ್ನಡ ರತ್ನತ್ರಯರಲ್ಲಿ ಒಬ್ಬನಾದ ಕೊಂಪ ಪ್ರಶಸ್ತಿ ಸ್ಥಾಪನೆ 1987. ಬನವಾಸಿ ವರ್ಣನೆ ಮಾಡಿ ಆದಿಕವಿಯಾದೆ, ಮಹಾಕವಿಯಾದೆ. ಬನವಾಸಿ ದೇಶದ ಮೇಲಿನ ನಿಮ್ಮ ದೇಶ ಪ್ರೇಮ ವರ್ಣಿಸಲಸದ. ಅಲ್ಲಿನ ಸೊಬಗನ್ನು ವರ್ಣಿಸಿರುವ ನಿಮ್ಮ ಅತಿಶಯವಾದ ಪ್ರೀತಿ, ಉತ್ಕಟವಾದ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಬಿತ್ತರಿಸುತ್ತದೆ. ಬನವಾಸಿ ದೇಶದ ಗುಡ್ಡ, ಉದ್ಯಾನವನ, ಪ್ರಾಣಿ ಪಕ್ಷಿಗಳು, ಇಲ್ಲಿ ಇರುವ ವಿದ್ಯೆ, ಸಂಗೀತ, ತ್ಯಾಗ, ಭೋಗ, ಎಲ್ಲಾ ರೀತಿಯ ಸಂತೋಷ ಇಲ್ಲಿ ಇದೆ ಎಂದು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿರುವ ನಿಮ್ಮ ಜ್ಞಾನಕ್ಕೆ ಬೆಲೆ ಕಟ್ಟಲಾಗದು. ಓ ಮಹರ್ಷಿ, ಇಲ್ಲಿ ಗಾಳಿ ಸೋಕಿದರೆ, ಒಳ್ಳೆಯ ಮಾತುಗಳನ್ನು ಕೇಳಿದರೆ, ಇಂಪಾದ ಸಂಗೀತಕ್ಕೆ ಅರಳಿದ ಮಲ್ಲಿಗೆ, ಸುಖ ನಿದ್ರೆ, ವಸಂತೋತ್ಸವ ನಡೆದರೆ ಹೇಗೆ ಸಂತೋಷವಾಗುತ್ತದೆ, ಹಾಗೆ ನಿಮ್ಮ ಮನಸ್ಸನ್ನು ಸೂರೆಗೊಂಡ ಬನವಾಸಿ ದೇಶ ನಮಗೂ ಹರ್ಷ ತರುತ್ತದೆ. ಯಾರೇ ಅಂಕುಶವಿಟ್ಟರೂ ನೀವು ಬನವಾಸಿ ದೇಶವನ್ನು ನೆನೆಯುವಂತೆ ನಾವು ನಿಮ್ಮನ್ನು, ಇಂಥ ಅಮೋಘ ಕವಿಯನ್ನು, ವರ್ಣನೆ ಮಾಡಿರುವ ಮೇರು ಕವಿಯನ್ನು ನೆನೆಯುವ ಮರಿ ಕೋಗಿಲೆಯಾಗಿಯೋ ದುಂಬಿಯಾಗಿಯೋ ಬನವಾಸಿ ದೇಶದಲ್ಲಿ ಹುಟ್ಟಲು ನಾವು ಸಹ ಬಯಸುತ್ತೇವೆ. ಮತ್ತೊಂದು ರೈತ. ಸದಾ ದುಡಿದು ಉಣ್ಣುವೆ ನಾನು ರೈತ, ಬಡತನ ದೂರಗೊಳಿಸುವೆ, ನಾಡಿಗೆ ಅನ್ನ ಕೊಡುವೆ ನಾನೇ ಶ್ರೇಷ್ಠ. ಬೆಳಗಾಗಿ ಎದ್ದು ಈಶ್ವರನನ್ನು ನೆನೆದು ನೇಗಿಲ ಹಿಡಿವೆ, ದನ ಕರುಗಳಿಗೆ ಹುಲ್ಲು ಹಾಕಿ ನೀರು ಕುಡಿಸಿ ಧನ್ಯನಾಗುವೆ. ನನ್ನವಳು ತಂದ ಬುದ್ಧಿ ತಿಂದು ತೃಪ್ತನಾಗುವೆ, ದಣಿದು ಮರೆತು ದುಡಿವೆ ಹರುಷದಿಂದ ಸದ್ಯ ಮುಖವ ನೋಡುತ್ತ. ನೇಗಿಲ ಯೋಗಿ ನಾನು, ಕಾಯಕವೇ ಕೈಲಾಸ, ಫಲವನ್ನು ಬಯಸದೆ ಸೇವೆಯೇ ಮಾಡುವೆ, ಉಳುವ ಯೋಗಿಯು ನಾನು. ನಾವು ತಿನ್ನುವ ಅನ್ನ ನಮ್ಮ ರೈತರು ಬೆಳೆಯುವ ಭತ್ತದಿಂದ ನಮಗೆ ಅನ್ನ ನೀಡುವ ಅನ್ನದಾತನಿಗೆ ನಮ್ಮದೊಂದು ಪ್ರೀತಿಯ ನಮನ. ಎಲ್ಲರಿಗೂ
ಡಾಕ್ಟರ್ ಶಿವಸ್ವಾಮಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನಿವೃತ್ತ ಅಧಿಕಾರಿ. ಹಾಗೆ ಹೇಳಿದರೆ ನಿಮಗೆ ಕಷ್ಟ ಆಗ್ಬೋದು. ಅವರು ಡಾಕ್ಟರೇಟ್ ಮಾಡಿದ್ದಾರೆ. ಆಮೇಲೆ ಕವಿ, ಹವ್ಯಾಸಿ ಗಾಯಕ, ರಂಗಭೂಮಿ ಕಲಾವಿದ, ಉತ್ತಮ ಸಂಘಟಕ. ಈಗಾಗಲೇ 4 ಕೃತಿಗಳನ್ನು ತಂದಿದ್ದಾರೆ. 7 ಕೃತಿಗಳ ಸಂಪಾದಕತ್ವದಲ್ಲಿ ಪ್ರಕಟಿಸಿದ್ದಾರೆ. ಮೊನ್ನೆ ಅಷ್ಟೇ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಯಾವುದೋ ದೊಡ್ಡ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಅವರು 1-2 ಕವನಗಳನ್ನಷ್ಟೇ ಕಳಿಸಿದ್ರು. ನೀವು ಇನ್ನೊಮ್ಮೆ ಕಳಿಸಿ 2 ನಿಮಿಷ ಸಾಕಾಗುವಷ್ಟು ಅಂತ ಹೇಳಿದರೆ ಅವ್ರಿಗೆ ಪಾಪ ಬರೀಲಿಕ್ಕೆ ಕಳಿಸಲಿಕ್ಕೂ ಪುರುಸೊತ್ತೇ ಆಗಿಲ್ಲ. ಅವರು ಇಂಥ ಬಿಡುವಿಲ್ಲದ ಕಾರ್ಯನಿರತ ಕೆಲಸಗಳಲ್ಲಿಯೂ ಬಂದು ನಮ್ಮೊಂದಿಗಿದ್ದಾರೆ. ಅವರು ಕವನವನ್ನು ವಾಚಿಸಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಆರಕ್ಷಕ ವೃತ್ತಿಯಲ್ಲಿ ಇಲ್ಲ ಎಂದ್ರೆ ನಮ್ಮ ಗುರುಗಳು ಹಿಂದೆ ಕೂತಿದ್ದಾರೆ, ಪ್ರಸನ್ನ ಅಂತ, ರೇಣುಕಾ ಪ್ರಸನ್ನ ಅಂತ. ಬೈ ಮಿಸ್ಟೇಕ್ ಅವರ ಒಂದು ಪರಿಚಯ ಆ್ಯಡ್ ಆಗಿರ್ಬೋದು, ಕ್ಷಮೆ. ಓಕೆ ಸರ್, ಪರವಾಗಿಲ್ಲ. ಹಾಗೆ ಈ 1-2 ಚುಟುಕುಗಳನ್ನ ನನ್ನ ವಾಯ್ಸ್ ಕೇಳುತ್ತಲ್ಲ ಅವ್ರಿಗೆ, ಅದೇ ಸಾಕು. ಹಲೋ 1-2 ಚುಟುಕುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಶೀರ್ಷಿಕೆ ತೊಂದರೆ. ಬೋಂಡ ಬಜ್ಜಿ ವಡೆ ತಿನ್ನಬೇಡ, ಬೋಂಡ ಬಜ್ಜಿ ವಡೆ ತಿನ್ನಬೇಡ, ಕಿಡ್ನಿಗೆ ತೊಂದರೆ. ಕುಡಿತ ಗಾಂಜಾ ಚಟಕ್ಕೆ ಬೀಳಬೇಡ, ಜೀವನಕ್ಕೆ ತೊಂದರೆ. ಇನ್ನೊಂದು ಕೊರೆತ. ಕನಸಿನಲ್ಲಿ ಬಂದವಳು ನನಸು ಮಾಡಲಿಲ್ಲ, ಬದುಕಲಿ ನಿಂದವಳು ಜೀವನ ಪೂರ್ತಿ ಕೊರೆದಳಲ್ಲ. ಧನ್ಯವಾದಗಳು. ಈಗ ನಮ್ಮ ಮುಂದೆ ಕವನ ವಾಚಿಸಲಿರುವವರು ಹೇಮಂತ್ ನಿಂಗಣ್ಣ ಅಂತ. ಅವರು ನಮ್ಮ KPTCLನಲ್ಲಿ ಇಂಜಿನಿಯರ್. ನೋಡಿ, ಇಂಜಿನಿಯರ್ಗಳಾದರೂ ತುಂಬ ಕೆಲಸದ ನಡುವೆಯೂ ಇಂತಹ ಹವ್ಯಾಸವನ್ನು ಬೆಳೆಸಿಕೊಂಡಿರುವುದು ತುಂಬ ಅಪರೂಪದಲ್ಲಿ ಅಪರೂಪ. ಅವರ ಮತ್ತೆ ಮತ್ತೆ ಮಳೆ ನನ್ನನ್ನು ಸೆಳೆಯಿತು. ಹಾಗಾಗಿ ನಾನು ಅವರನ್ನು ಕರೆದು ವಿಚಾರಿಸಿದೆ, ಅರೆ ಎಲ್ಲಿದ್ದೀರಿ ನೀವು, ಯಾರು ಅಂತ ಗೊತ್ತಿಲ್ಲ, ನಮ್ಮ ಕಾರ್ಯಕ್ರಮಕ್ಕೆಲ್ಲ ಬರಲಿಲ್ಲ, ನೀವು ಪುಸ್ತಕ ಓದಿದೆ ನಾನು ಅಂತೇಳಿ. ಅಂದಿನಿಂದ ಪರಿಚಯವಾಗಿತ್ತು. ಅವರು ಬಹಳ ಸಕ್ರಿಯವಾಗಿ ಇಂಥ ಸಾಹಿತ್ಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮದು 24x7 ಕೆಲಸ ಬೆಸ್ಕಾಂನಲ್ಲಿ. ಅಂಥದ್ರ ನಡುವೆ ಈ ಹವ್ಯಾಸಕ್ಕಾಗಿ ಅವರನ್ನು ಅಭಿನಂದಿಸಿ ತಮ್ಮ ಕವನವನ್ನು ವಾಚಿಸಲಿಕ್ಕೆ ವಿನಂತಿಸುತ್ತೇನೆ. ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಹಸಿರಂಗಿಯ ಜನ. ರೈಲು ಮೆಟ್ರೋ ಓಡಿಸುವವರು, ಕಾರು ಬೈಕುಗಳ ಚಾಲಿಸುವವರು, ದೇಶದ ಪ್ರಗತಿಯ ಚಕ್ರವ ಮುಂದಕ್ಕೆ ತಂತಿಯ ಕಟ್ಟಿ ಎಳೆಯುತ್ತಲಿರುವರು, ಟಿವಿ ಸೂಪರ್ ಕಂಪ್ಯೂಟರು, ಬಾಹ್ಯಾಕಾಶದ ಸಿಗ್ನಲ್ ಟವರು, ಎಲ್ಲಕ್ಕೂ ಬೇಕು ನನ್ನವನು, ಗುಂಡಿಯ ತೆಗೆದು ಕಂಬವ ನೆಟ್ಟು ಕೀರ್ತಿ ಪತಾಕೆಯ ಹಾರಿಸುವವರು, ಹಸಿರಂಗಿಯ ಜನ ನನ್ನವರು. ಮಿಕ್ಸಿ ಫ್ಯಾನು ತಿರುಗಿಸುವವರು, ತಂಗಳ ಪೆಟ್ಟಿಗೆ ತಂಪೆರೆಬವರು, ವಾಷಿಂಗ್ ಮಷೀನು ವ್ಯಾಕ್ಯೂಮ್ ಕ್ಲೀನರು, ಗೃಹಿಣಿಗೆ ಸಮಯವ ದೊರಕಿಸುವವರು, ಹೊರಕೆ ನೀರನ್ನು ಹಾಯಿಸುವವರು, ರೈತಗೆ ಖುಷಿಯನ್ನು ಮೂಡಿಸುವವರು, ನಿತ್ಯ ಜೀವನದ ಏರುಪೇರುಗಳ ಪರಿವರ್ತಕತೆ ಪರಿಹರಿಸುವವರು. ಕರೆಂಟು ಇಲ್ಲ, ಕರೆಯದು ಬರಲು, ಉಂಡರೋ ಬಿಟ್ಟರೋ ಹೊರಡುವರು, ತಮ್ಮಯ ಬಾಳಲು ಏನೇ ಆಗಲಿ ನಿಮ್ಮಯ ಮನೆಯನ್ನು ಬೆಳೆಯುವರು. ಕರೆಂಟು ಇಲ್ಲ, ಕರೆಯದು ಬರಲು, ಉಂಡರೋ ಬಿಟ್ಟರೋ ಹೊರಡುವರು, ತಮ್ಮಯ ಬಾಳಲು ಏನೇ ಆಗಲಿ ನಿಮ್ಮಯ ಮನೆಯನ್ನು ಬೆಳಗುವರು. ಹಸಿರಂಗಿಯ ಜನ ನನ್ನವರು, ಜಗದ ಸೊಗಕ್ಕೆ ಜೀವ ಕೊಡುವವರು, ಹಸಿರುತ್ತಿರುವ ಭೂತಾಯಂತೆಯೇ ನಿಟ್ಟುಸಿರನ್ನು ಬಿಡುವವರು. ಹಸಿರಂಗಿಯ ಜನ ನನ್ನವರು, ಹಸಿರಂಗಿಯ ಜನ ನನ್ನವರು. ಆಮೇಲೆ ಮಾಡಿ ಕವನ ಓದುವುದ ಸಿಹಿ ಕಹಿ ಅಂತ. ನಮ್ಮ ಮಿತ್ರ ಹೇಳುತ್ತಾನೆ ಪ್ರೇಮ ಪವಿತ್ರ, ನಂತರ ಬರೆಯುತ್ತಾನೆ ಆಕೆ ಒಂದು ಪ್ರೇಮ ಪತ್ರ, ಬಿಡಿಸಿ ಅದರ ಒಂದು ಸುಂದರ ಚಿತ್ರ, ಪ್ರೇಯಸಿ ತಿರಸ್ಕರಿಸಿದಾಗ ಹೇಳುತ್ತಾನೆ ಆ ಪ್ರೇಮ ಪವಿತ್ರ. ಯಾವುದು ಯಾವುದಕ್ಕೆ ಚಂದ, ನಗು ಗೆಳೆತನಕ್ಕೆ ಚಂದ, ಮಗು ಮನೆತನಕ್ಕೆ ಚಂದ, ಮದುವೆ ಬಂಧನಕ್ಕೆ ಚಂದ, ಅನುಭವ ಎಲ್ಲಕ್ಕಿಂತ ಚಂದ, KPTCL ಕಾರ್ಯಕ್ರಮ ಇನ್ನೂ ಚಂದ. ಇಷ್ಟವಿಲ್ಲದ ವಸ್ತು ಯಾವುದು, ಕಷ್ಟವಿಲ್ಲದ ಕೆಲಸ ಯಾವುದು, ನಷ್ಟವಿಲ್ಲದ ವ್ಯವಹಾರ ಯಾವುದು,
ಭ್ರಷ್ಟರಿಲ್ಲದ ದೇಶ ಯಾವುದು? ಆಮೇಲೆ ರಾಜಕಾರಣಿ ಬಗ್ಗೆ ಎಷ್ಟು ನೋವುಂಡರೂ ಕಷ್ಟ ನೂರುಂಡರೂ ಇಷ್ಟಪಡನವನು ಆತ್ಮಾವಲೋಕನೆಗೆ ನಷ್ಟಗಳಿಗೆ ಅನ್ಯತ್ರ ಬೆಟ್ಟದವರು ನಿಜದಲ್ಲಿ ಭ್ರಷ್ಟ ತಾನಾಗಿದ್ದನು ಮರಳು. ಜೈ ಹಿಂದ್, ಜೈ ಕರ್ನಾಟಕ. ಇವರು ರಾಮಣ್ಣ ಎ ಅಂತ ಪತ್ರಕರ್ತರು ಮತ್ತು ಸಾಹಿತಿಗಳು, ಬರಹಗಾರರು, ಹಾಸ್ಯ ಭಾಷಣಕಾರರು, ಒಳ್ಳೆಯ ಉಪನ್ಯಾಸವನ್ನು ಕೂಡ ಕೊಡಬಲ್ಲರು. ನವೀನ ನೀತಿ ಕಥೆಗಳು ಒಂದು ಭಾಗವನ್ನು ಅನ್ನೋದನ್ನ ಹೊರತಂದಿದ್ದಾರೆ. ಅವರ ಬಿಡುವಿಲ್ಲದ ಸಮಯದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಸಂತೈಸಿದ್ದಾರೆ. ಅವರಿಗೆ ಧನ್ಯವಾದ. ವಿ.ಐ. ಹೆಗಡೆ ಅವರು ಸಂಘಟನಾ ಚತುರರು. ನಮ್ಮ ಸಂಘದಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಿವೃತ್ತಿ ಹೊಂದಿದವರು. ಅಲ್ಲದೆ ಅವರ ಸಾಮಾಜಿಕ ಕಳಕಳಿ ತುಂಬಾ ಆನಂದ ತರಿಸುವಂತಹದ್ದು. ಯಾಕೆಂತಂದ್ರೆ ಅವರು ಸಂಘ, ಲಯನ್ಸ್ ಕ್ಲಬ್, ಸೇವಾದಳ ಇಂತಹ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಯೂನಿಯನ್ನಲ್ಲಿ ಬಹಳ ಜನಪರ ಕಾಳಜಿಯಿಂದ ಕೆಲಸ ಮಾಡಿ ಸಾಂಘಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ತುಂಬಾ ಪ್ರಸಿದ್ಧರಾದವರು. ಅವರ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಚೈತನ್ಯ ಕ್ರಿಯಾವಿಧಾನ ಅನ್ನೋ ಒಂದು ಪುಸ್ತಕ ಇದೆ. ಅದರೊಳಗೆ ಪ್ರಾಕ್ಟಿಕಲ್ ಗೈಡ್ ಟು ಗುಡ್ ಹೆಲ್ತ್, ಆ ಪುಸ್ತಕ ಫ್ರೀ ಆಗಿ ಸಿಗ್ತದೆ. ನೀವು ಯಾರಾದರೂ ಕೇಳಿದ್ರೆ ನಾನು ಅದನ್ನು ಒದಗಿಸ್ಲಿಕ್ಕೂ ತಯಾರಿದ್ದೀನಿ. ಆನ್ಲೈನ್ನಲ್ಲಿದೆ. ಅವರ ಕವಿ ಹೃದಯದ ಕವಿಗಳು. ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಾ ಚಟುವಟಿಕೆಯಿಂದಿರುವವರು. ಇವತ್ತಿನ ದಿವಸ ನನಗೆ ಅನಾಯಾಸವಾಗಿ ಕೈ ಬಲಪಡಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅವರನ್ನ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ವಾಚಿಸಲಿಕ್ಕೆ ಹೇಳ್ತೇನೆ. ನಾನು ವಿಶ್ವನಾಥ್. ನಾನು ಇಲ್ಲಿ ಬರೆದಿರುವಂತ ಹಾಡು ಹಾಲು ಕರೆದೊಯ್ದು ಎಲ್ಲ ಮನುಷ್ಯ. ಮನೆ ಎದುರಿಗೆ ಹಸು ಕಟ್ಟಿದ್ದೀವಿ, ಆ ದಿವಸದಿಂದ ಹಾಲು ಉಣ್ತಾ ಇದ್ದೀವಿ. ಸೊ ನಾವು ಹೆಂಗ್ ಹಾಲು ಕರೆದು ಊಟ ಮಾಡ್ತಾ ಇದ್ದೀವಿ, ಆ ಪಾಪ ಹಸು ಏನ್ ಅನಿಸ್ತದೋ ಅಂತ ಒಂದ್ ದಿವಸ ಅನಿಸಿತ್ತು. ಸಾಂದರ್ಭಿಕ ಕವಿ ನಾನು ಅಂತ ಹೇಳಿದೆ, ಕವಿ ಅಂತ ಹೇಳಿ ತಿಳ್ಕೊಂಡವನಲ್ಲ, ಏನೋ ನನಗೆ ಆತ್ಮಸಂತೋಷಕ್ಕೆ ಬರೆದಿರುವಂತದ್ದು. ಹಾಲು ಕರೆದೊಯ್ದೆಲ್ಲೋ ಮನುಜ ಎನ್ನ, ಹಾಲು ಕರೆದೊಯ್ದೆಲ್ಲೋ ಮನುಜ, ಹಸುಳೆಗೆಂದಾನಿತ್ತ ತುಸು ಹಾಲನು ಹಿಂಡಿ, ಹಸುಳೆಗೆಂದಾನಿತ್ತ ತುಸು ಹಾಲನು ಹಿಂಡಿ, ಎನ್ನ ಕಂಬಕ್ಕೆ ಕಟ್ಟಿ ಎದುರಿಗಲೆ ಕರು ಕಟ್ಟಿ, ಹಿಡಿ ಹುಲ್ಲು ಒಣ ಕಟ್ಟಿ ತುಸು ನೀರು ಎನಗಿತ್ತು, ಹಾಲು ಕರೆದೊಯ್ದೆಲ್ಲೋ ಮನುಜ ಎನ್ನ, ಹಾಲು ಕರೆದೊಯ್ದೆಲ್ಲೋ ಮನುಜ. ನಿನ್ನ ಹಸುಳೆಯ ಬೆಳೆಸೆ, ನಿನ್ನ ಹಸಿವೆಯ ತಣಿಸೆ, ಎನ್ನ ಹಸುಳೆಯ ನಮುಕಿ ಕೊನೆ ಸೊನೆಯ ನೀರಗೊಡದೆ, ತೊನೆವ ಕೆಚ್ಚಲನೆಲ್ಲ ಪರಿಪರಿಯಲಿ ಹಿಂಡಿ, ಹಾಲು ಕರೆದೊಯ್ದೆಲ್ಲೋ ಮನುಜ. ಹೇಗೆ ನಂಬಲಿ ನಿನ್ನ, ನಂಬದಲೇ ಇರಲೇಗೆ, ಹಸಿದ ಹೊಟ್ಟೆಗೆ ಹೊಟ್ಟು ತುಂಬಿಸಿ ಬಿಡುವೆ, ಹಸುಳೆ ಕರು ಮುಂದಿರಲು ಹೊಟ್ಟೆ ತುಂಬುತ್ತಲಿರಲು, ಮೈ ಮರೆತು ಹಾಲು ಉಕ್ಕುವುದೆನ್ನ ಕೆಚ್ಚಲಲಿ, ಹಾಲು ಕರೆದೊಯ್ದೆಲ್ಲೋ ಮನುಜ. ಮೆಚ್ಚಿದೆನೋ ನಾನಿನ್ನ, ಅಪ್ಪಿದೆನೋ ನಾನಿನ್ನ, ತಪ್ಪಿ ಮೈ ಮರೆತು ನಿನ್ನಡಿಯಾಳು ಆದೆ, ದೂರು ಕೊಡುವೆನು ನೋಡು ಶ್ರೀಶಂಕರರಿಗೆ, ಶ್ರೀಕೃಷ್ಣ ದೇವರಿಗೆ, ಶ್ರೀರಾಮಚಂದಿರಗೆ. ನ್ಯಾಯವಿರುವುದೋ ಅಲ್ಲಿ, ನ್ಯಾಯವೇರ್ಪಡುವಲ್ಲಿ, ನ್ಯಾಯ ಅನ್ಯಾಯಗಳ ತೂಗುತಕ್ಕಡಿಯಲ್ಲಿ, ರಕ್ಷೆಯಿಹುದೋ ನನಗೆ, ಶಿಕ್ಷೆಯಿಹುದೋ ನಿನಗೆ, ಎಚ್ಚರವು ಮನುಜ ನಿನಗೆಚ್ಚರವು ತಿಳಿಯು,
ಹಾಲ ಕರೆಯುವ ಮುನ್ನ ಹಾದು ಹೋಗಲಿ ಮನದಿ ಅಳಿಯಲೆನ್ನೆಯ ಕುಲವು ಉಳಿಯುವುದೇ ನಿನ ಕುಲವು ನಾನೀಡುವ ಅಮೃತವ ನೀನುಂಡು ತಣಿ ಮನುಜ ಸಂಯಮವು ನಿನಗಿರಲಿ ಸಕಲ ಜೀವಿಗಳಲ್ಲಿ ಹಾಲು ಕರೆದೊಯ್ದೆಲ್ಲೋ ಮನುಜ ಎನ್ನ ಹಾಲು ಕರೆದೊಯ್ದೆಲ್ಲೋ